ಅವ್ರ ಮದುವೆಯನ್ನು ಆ ಕುಟುಂಬವನ್ನು ಪಡಿಸಿ ನಡೆಸಬೇಕೆಂದು ಹಚ್ಕೊಳ್ತೇವೆ. ಜೊತೆಗೆ ಅವ್ರದ್ದು ನೆಟ್ಟೆ ಹೊರಟೋಯ್ತು. ಓಕೆ, ಓಕೆ, ಒಳ್ಳೇದಾಗ್ಲಿ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಅವರು ಹಾಡಬೇಕೆಂಬುದಾಗಿ ಥ್ಯಾಂಕ್ ಯು ಸರ್. ದೇವ್ರ ನಮ್ಗೆ ಸ್ತೋತ್ರ ಆಗ್ಲಿ. ಒಂದು ರಾಗವನ್ನು ಹಾಡಿಕೊಳ್ಳಿ. ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ, ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ. ಕರುಣಿಸು ಕರುಣಿಸು ಕರು ಹಿಡಿದು ನಡೆಸೆನ್ನನು, ನಿನ್ನ ಕೃಪೆಯು ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ, ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ. ಆಶ್ರಯದುರ್ಗಮೇ ಮಹಿಮಾ ಪ್ರಭಾವನೆ ಬಲವಾದ ಬಂಡೆಯೇ ಆಶ್ರಯಗಿರಿಯೇ, ರಾಜಾದಿರಾಜನೇ ಜೀವ ಸ್ವರೂಪನೇ ಇಮ್ಮಾನುವೇಲನೇ ನಿತ್ಯನಾದ ತಂದೆಯೇ, ಬಾಳಿನ ಜ್ಯೋತಿಯು ನೀನಾಗಿ ಬಾ ತಂದೆ, ಬಾಳಿನ ಜ್ಯೋತಿಯು ನೀನಾಗಿ ಬಾ ತಂದೆ. ಕೈ ಹಿಡಿದು ನಡೆಸೆನ್ನನು, ನಿನ್ನ ಕೃಪೆಯು ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ, ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ. ನೀನೇ ನನ್ನ ಬಂಡೆಯು ಕೋಟೆಯು, ದರ್ಶನ ನೀಡಿ ದಾರಿಯ ತೋರಿಸು. ನೀನೇ ನನ್ನ ಬಂಡೆಯು ಕೋಟೆಯು, ದರ್ಶನ ನೀಡಿ ದಾರಿಯ ತೋರಿಸು. ನನ್ ಶರಣನೇ ವಿಮೋಚಕನು ನೀನೇ, ನನ್ ಶರಣನೇ ವಿಮೋಚಕನೇ ನೀನು. ಕೈ ಹಿಡಿದು ನಡೆಸೆನ್ನನು, ನಿನ್ನ ಕೃಪೆಯು ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ, ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ. ಆಮೆನ್. ಥ್ಯಾಂಕ್ ಯು ಸರ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾಠಕ್ಕೆ ನಾವು ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ನಿನ್ನ ಕೃಪೆಗಾಗಿ ಸ್ತೋತ್ರ. ಅದ್ಭುತವಾದ ಸತ್ಯವನ್ನ ಅರ್ಥ ಮಾಡಿಕೊಳ್ಳಲು ನಿನ್ನ ಮಕ್ಕಳಾದ ನಮ್ಮನ್ನು ಒಟ್ಟಿಯಾಗಿ ಸೇರಿಸಿದಿ, ಇದಕ್ಕಾಗಿ ಸ್ತೋತ್ರ. ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನು ಆಶೀರ್ವದಿಸಿ ಈ ದಿನದ ಪಾಠವನ್ನ ಹೇಳಿಕೊಡುವಾಗಿ ನಿನ್ನ ಕೃಪೆ ನಮ್ಮ ಮೇಲಿರಲಿ. ನೀನು ನನ್ನೊಟ್ಟಿಗೆ ಮಾತನಾಡು, ತಿಳಿಯಬೇಕಾದಂತ ಸತ್ಯವನ್ನ ತಿಳಿಸು. ನಿನ್ನನ್ನು ಘನಪಡಿಸಲು, ನಿನ್ನನ್ನು ಮಹಿಮೆಪಡಿಸಲು ಸ್ವಾಮಿ ಸಂಪೂರ್ಣವಾಗಿ ನಿನ್ನ ಮೇಲೆ ಭರವಸೆ
ಇಟ್ಟವರಾಗಿ ಬರಬೇಕಾದಂತ ಸ್ವಾಮಿ ನಮ್ಮ ನಿರೀಕ್ಷೆಯ ಪ್ರತಿಫಲವನ್ನು ಹೊಂದಲು ನಮ್ಮನ್ನು ಯೋಗ್ಯರನ್ನಾಗಿ ಮಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೆನ್. ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಎಷ್ಟು ಕೇಳಿಸ್ತಾ ಇಲ್ವಮ್ಮ? ಕೇಳಿಸ್ತಾ ಇಲ್ವಾ? ಹಲೋ, ಫಸ್ಟ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ಒಂದ್ ಸೆಕೆಂಡು. ಒಂದ್ ಸೆಕೆಂಡ್, ಮೊಬೈಲ್ಗೆ ಏನಾದ್ರು ಆಗಿರ್ಬೇಕು. ಫಸ್ಟ್ ವಾಯ್ಸ್ ಕೇಳಿಸ್ತಾ ಇಲ್ಲ. One minute. Recording in progress. ಇವಾಗ ಕೇಳಿಸ್ತಾ ಇದೆಯಾ? ಇವಾಗ ಓಕೆ, ಒಂದೇ ಒಂದು ಸೆಕೆಂಡ್ ಬಂದೆ. ಇವಾಗ ಕೇಳಿಸ್ತಾ ಇದೆ. ಮೋಸ್ಟ್ಲಿ ನನ್ನ ಮೊಬೈಲ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. ಇವಾಗ ಕೇಳಿಸ್ತಾ ಇದೆಯಾ? ಪ್ರೈಸ್ ಗಾಡ್. ಅತ್ಯುನ್ನತವಾದಂತ ಸತ್ಯವನ್ನ ಅರ್ಥ ಮಾಡಿಕೊಳ್ಳಕ್ ಹೋಗುವಾಗ ನಿರಂತರವಾದಂತ ಒಂದು ಹೋರಾಟ ಇದೆ. ಇದನ್ನ ಪ್ರತಿ ಕ್ಷಣದಲ್ಲಿಯೂ ನಾವು ಎದುರಿಸಬೇಕಾಗ್ತದೆ ಮತ್ತು ಇದು ನಮ್ಮ ಅನುಭವಕ್ಕೆ ಬರ್ತದೆ. ಈ ಎಲ್ಲಾ ಹೋರಾಟದಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳಲು ಈ ಒಂದು ಅಡೆತಡೆಗಳನ್ನ ನಾವು ಗಮನಿಸುವಾಗ ನಾವು ಮಾಡ್ತಕ್ಕಂಥ ನಾವು ಕಲಿತಕ್ಕಂಥ ಈ ಪಾಠಗಳು, ಈ ವಿಷಯಗಳು ಜಗತ್ತಿಗೆ ಅತ್ಯಮೂಲ್ಯವಾದಂತ ಸಂಗತಿಯನ್ನ ಮನಗಾಣುವಂತೆ ಮಾಡಲು ದೇವರು ಮಾಡುವಂತ ಒಂದು ಯೋಜನೆ. ಸೊ ಇದು ನಮಗೆ ಭಾಸವಾಗುವಂತೆ ದೇವರು ಕಾರ್ಯ ಮಾಡ್ತಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ಸೊ ಈ ತ್ರೈಮಾಸಿಕದ ಪಾಠದಲ್ಲಿ ನಾವು ಉತ್ತಮವಾದಂತ ಸಂದೇಶವುಳ್ಳ ಪಾಠವನ್ನ ಕಲಿತಿದ್ದೇವೆ, ದೇವರ ಪ್ರೀತಿ ಮತ್ತು ನ್ಯಾಯ ಎಂಬುದಾಗಿ. ಅದರಲ್ಲಿ ಈ ವಾರದ ಪಾಠದಲ್ಲಿ ಸ್ವಪ್ರೇರಿತ ನಿರ್ಧಾರ, ಪ್ರೀತಿ ಹಾಗೂ ದೈವಿಕ ಅನುಗ್ರಹ. ಸೊ ಪಾಠದಲ್ಲಿ ನಾವು ಕಲಿತಕ್ಕಂಥದ್ದು ದೇವರ ವಿಷಯದಲ್ಲಿ, ದೇವರ ಮತ್ತು ನಮ್ಮ ನಡುವಿನ ಸಂಬಂಧದ ವಿಷಯದಲ್ಲಿ, ಮತ್ತು ನಮ್ಮನ್ನ ದೇವರು ಪ್ರೀತಿಸುತ್ತಿರುವಂತ ಪ್ರೀತಿಯ ವಿಷಯದಲ್ಲಿ. ಈ ವಿಷಯಗಳನ್ನ ಈ ಪಾಠದಲ್ಲಿ, ಈ ತ್ರೈಮಾಸಿಕದಲ್ಲಿ ನಾವು ವಿಶೇಷವಾಗಿ ಕಲಿತಾ ಇದ್ದೇವೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಎಷ್ಟೋ ಪ್ರೀತಿ ಯಾವುದೋ ಒಂದು ಸಣ್ಣ ತಪ್ಪಾದಂತ ಸಂದೇಶವನ್ನ ತಂದು ಮುಟ್ಟಿಸುವಾಗ ಬಿದ್ದು ಹೋಗಿ ಕಡಿದು ಹೋಗುವಂತ, ನಿರಂತರವಾಗಿ ಆ ಸಂಬಂಧ ಮುರಿದು ಹೋಗುವಂತದ್ದನ್ನ ಈ ಭೂಮಿ ಮೇಲೆ ನಾವು ನೋಡಿದ್ದೇವೆ. ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡಿದಾಗ ಅವ್ರು ಎಷ್ಟೇ ಬಾಂಧವ್ಯದಿಂದ ಇದ್ರು, ಎಷ್ಟೇ ವರ್ಷ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತ ಒಡನಾಟವನ್ನ ಹೊಂದಿದ್ರು, ಅನೇಕ ಸಾರಿ ಇನ್ಯಾರೋ ಬಂದು ಒಂದು ತಪ್ಪಾದಂತ ಸಂದೇಶವನ್ನ ಹುಡುಗನ ವಿಚಾರದಲ್ಲಿ ಆಗ್ಲಿ, ಹುಡುಗಿಯ ವಿಚಾರದಲ್ಲಿ ಆಗ್ಲಿ ತಂದು ಹಾಕ್ಬಿಟ್ರೆ ಅಷ್ಟಕ್ಕೆ ಎಷ್ಟೋ ಪ್ರೀತಿಗಳು, ಸಂಬಂಧಗಳು, ಒಡನಾಟಗಳು ಸಂಪೂರ್ಣವಾಗಿ ಸ್ಥಗಿತವಾಗಿರೋದನ್ನ ನಾವು ನೋಡುವಂತರಾಗಿದ್ದೇವೆ. ಹೀಗಾಗಬಾರದು
ತನ್ನ ಮತ್ತು ತನ್ನ ಸಭೆಯ ವಿಷಯದಲ್ಲಿ, ತನ್ನ ಮತ್ತು ತನ್ನ ಜನರ ವಿಷಯದಲ್ಲಿ ತಾನು ಪ್ರೀತಿಸುತ್ತಿರುವಂತ ತನ್ನ ಮಂದೆಯ ವಿಷಯದಲ್ಲಿ ತನ್ನ ಪ್ರಾಣವನ್ನ ಕ್ರಯಕ್ಕೆ ಕೊಟ್ಟು ರಕ್ಷಿಸಲ್ಪಡುವಂತ ದೇವ ಜನರ ವಿಷಯದಲ್ಲಿ, ದೇವರ ಈ ಒಡನಾಟದಲ್ಲಿ ಇರುವಂತ ದೇವರ ಉನ್ನತವಾದ ಉದ್ದೇಶ ಹಾಗೂ ಆತನ ಪ್ರೀತಿಯನ್ನ ಯಾರೂ ಕೂಡ ಸಂಶಯ ಪಡದೆ ಆತನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರೀತಿಯಿಂದ, ಪೂರ್ಣ ಶಕ್ತಿಯಿಂದ ಆತನನ್ನ ಪ್ರೀತಿಸಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಸೊ ಇವತ್ತು ನಾವು ಕಲಿತಕ್ಕಂಥ ಪಾಠ, ಸೊ ಮೊನ್ನೆ ಅಷ್ಟು ಸೊಲೊಮನ್ ಅವರು ಅದ್ಭುತವಾಗಿ ನಮ್ಗೆ ತಿಳಿಸ್ಕೊಟ್ರು. ಸ್ವಪ್ರೇರಿತ ನಿರ್ಧಾರ, ಪ್ರೀತಿ ಹಾಗೂ ದೈವಿಕ ಅನುಗ್ರಹ. ಸೊ ನಾವೊಂದು ನಿರ್ಧಾರ ಅಂತ ಹೇಳುವಾಗ ತೀರ್ಮಾನ, ಆ ತೀರ್ಮಾನ ಮಾಡುವಂಥದ್ದು ನಮ್ಮ ಸ್ವಂತ ಇಚ್ಛೆಯಿಂದ. ಈ ಸ್ವಂತ ಇಚ್ಛೆಯಿಂದ ತೀರ್ಮಾನ ಮಾಡುವಾಗ ಸಂದೇಹಾಸ್ಪದವಾದಂತ ಒಂದು ಕಾರ್ಯಗಳು ನಡೆದಾಗ ಅಥವಾ ಸಂದೇಶಗಳು ಬಂದಾಗ, ನಡವಳಿಕೆಗಳು ಬಂದಾಗ ನಮ್ಮ ತೀರ್ಮಾನಗಳು ಬದಲಾಗ್ತವೆ. ಆದುದರಿಂದ ನಮ್ಮ ಸ್ವಪ್ರೇರಿತ ತೀರ್ಮಾನಕ್ಕೆ ಧಕ್ಕೆ ಆಗದಂತೆ ದೇವರು ತನ್ನ ಪ್ರೀತಿಯನ್ನ ನಮ್ಮ ಜೀವಿತದಲ್ಲಿ ಸುರಕ್ಷಿತವಾಗಿಡೋದಕ್ಕೆ ಮತ್ತು ನಮ್ಮ ನಂಬಿಕೆಗೆ ನಾವೇ ದ್ರೋಹ ಮಾಡಿಕೊಳ್ಳದಂತೆ ದೇವರ ಮೇಲೆ ನಾವು ಇಟ್ಟಿರುವಂತ ಭರವಸೆ, ಆತನ ಪ್ರೀತಿಯ ಬಗ್ಗೆ ಇಟ್ಟಿರುವಂತ ನಂಬಿಕೆಯನ್ನ ನಾವೆಂದು ಕಳ್ಕೊಳ್ಳದಂತೆ ಅದನ್ನ ಭದ್ರವಾಗಿ ಕೊನೆಯ ಉಸಿರಿರುವವರೆಗೂ ಕಾಪಾಡಿಕೊಂಡು ಹೋಗುವಂತೆ ದೇವರು ಈ ಪಾಠಗಳ ಮುಖಾಂತರವಾಗಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ. ಅನೇಕ ವಿಷಯಗಳಲ್ಲಿ ದೇವರ ವಾಕ್ಯವನ್ನ ಓದುವಂತವರಿಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೀತಿಯಲ್ಲಿ ಕೆಲವೊಂದು ಸಂಶಯಾಸ್ಪದವಾದಂತ ಒಂದು ಆಲೋಚನೆಗಳು ಬಂದು ಒದಗಿದಾಗ, ಅಥವಾ ಯಾರಿಂದಲೂ ಅಂತಹ ಸಂಶಯಾಸ್ಪದವಾದಂತ ವಿಷಯಗಳು ತಿಳಿದಾಗ ಗೊಂದಲಕ್ಕೊಳಗಾಗಿ ಕೆಲವು ಸಾರಿ ನಿನ್ನೆ ಬೋಧಕರು ಹೇಳಿದ್ರು, ಅವರು ನಾಸ್ತಿಕರಾಗ್ಬಿಡ್ತಾರೆ, ದೇವರನ್ನ ನಂಬದೇ ಹೋಗ್ತಾರೆ, ದೇವರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನ ಕಳ್ಕೊಳ್ತಾರೆ, ಸಂಪೂರ್ಣವಾಗಿ ದೇವರ ವಿಶ್ವಾಸದಿಂದ ದೂರಾಗಿ ರಕ್ಷಣೆಯನ್ನ ಕಳ್ಕೊಳ್ತಾರೆ, ದೇವ್ರು ಕೊಟ್ಟಿರ್ತಕ್ಕಂಥ ನಿತ್ಯ ಜೀವದ ಬಾಧ್ಯತೆಯನ್ನ ಕಳ್ಕೊಳ್ತಾರೆ. ಇದು ನಮ್ಮ ಮೇಲೆ ಎಷ್ಟೋ ಜನರು ಹಾಗಾಗಿ ದೇವರ ರಕ್ಷಣೆಯನ್ನ ಅಗಲಿ ಹೋಗಿದ್ದಾರೆ. ಆದರೆ ಈ ದಿನ ಈ ಪಾಠವನ್ನ ದೇವರು ನಮಗೆ ಕೊಟ್ಟಿದ್ದಾನೆ, ನಾವು ಕಲಿತಾ ಇದ್ದೇವೆ. ಈ ಪಾಠವನ್ನ ಕಲಿತಕ್ಕಂಥವ್ರು ಧನ್ಯರು ಎಂಬುದಾಗಿ ನಾನು ಹೇಳ್ತೇನೆ ಮತ್ತು ನಾನು ನಂಬ್ತೇನೆ. ಯಾಕಂತಂದ್ರೆ ಇಷ್ಟೆಲ್ಲಾ ಪ್ರಯಾಸ ಪಟ್ಟಿರುವಂತ ದೇವರು ಕೊನೆಗೆ ನಮ್ಮ ರಕ್ಷಣೆಯ ವಿಷಯದಲ್ಲಿ ಎಷ್ಟು ಆಸಕ್ತಿ ಉಳ್ಳವನಾಗಿ, ನಮ್ಮ ಮೇಲೆ ಎಷ್ಟು ಕನಿಕರವುಳ್ಳವನಾಗಿ, ಎಲ್ಲಿ ಯಾವ ವಿಷಯದಲ್ಲಾದರೂ ಅಂತ ಒಂದು ಸಣ್ಣ ಸಂಶಯದ ಸುಳಿವಿಗೆ ನಾವು ಸಿಕ್ಕಿ ನಾವು ಆತನ ಮೇಲೆ ಇಟ್ಟಿರುವಂತ ನಂಬಿಕೆ ವಿಶ್ವಾಸಕ್ಕೆ ಎಲ್ಲಿ ದ್ರೋಹ ಬಗೆದು ಬಿಟ್ಟು ಆತನಿಂದ ನಾವು ದೂರ ಆಗ್ಬಿಡ್ತೀವೋ ಅನ್ನುವಂತ ಬಯಕೆಯಿಂದ ದೇವರು ಸಭೆಯಲ್ಲಿ ಈ ಸಬ್ಬತ್ಕಾಲ ಪಾಠಗಳ ಮುಖಾಂತರವಾಗಿ ತನ್ನ ಆತ್ಮನ ಬಲದಿಂದ ಇಂತಹ ಪಾಠಗಳನ್ನ ಏರ್ಪಡಿಸಿ ಇವತ್ತು ಜಗತ್ತಿನಾದ್ಯಂತ ಆತನ ಮೇಲೆ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ಆತನ ಪರಿಪೂರ್ಣವಾದ ಸತ್ಯವನ್ನ ಪಡೆದುಕೊಂಡಿರುವಂತ ದೇವಜನರು ಈ ಅವಕಾಶದಿಂದ ವಂಚಿತರಾಗದಂತೆ ಸುರಕ್ಷಿತವಾಗಿ ನಂಬಿಕೆಯಲ್ಲಿ ಕಾಪಾಡಲ್ಪಡಲು ದೇವರು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾನೆ. ಅದಕ್ಕಾಗಿಯೇ ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯಲ್ಲಿ ಇರುವಂತ ಸತ್ಯವನ್ನ ನಂಬಿರುವಂತ ಪ್ರತಿಯೊಬ್ಬ ವಿಶ್ವಾಸಿಗಳು ಈ ಪಾಠವನ್ನ ದಿನನಿತ್ಯವೂ ಆಸಕ್ತಿಯಿಂದ ಕಲಿಯುವುದು ಬಹಳ ಪ್ರಾಮುಖ್ಯವಾಗಿದೆ. ಅದರಲ್ಲಿ ಅಷ್ಟು ನಮ್ಮ ರಕ್ಷಣೆಯಲ್ಲಿ ಬೇಕಾದಂತ ಸಕಲ ಸಾಮರ್ಥ್ಯವನ್ನು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಎಷ್ಟೋ ಜನರು ಇದರ ಬಗ್ಗೆ ಯಾವುದೇ ರೀತಿ ಕಾಳಜಿ ಇಲ್ಲ. ಇದು ನಮ್ಮ ದುರಾದೃಷ್ಟ. ಕಾಳಜಿ ಇಲ್ಲದೆ ಇರೋದ್ರಿಂದ ಇಂಥ ಒಂದು ಶೋಧನೆಗಳು ಬಂದಾಗ ನಿಶ್ಚಯವಾಗಿ
ಅವರಿಗೆ ಬಲವಿಲ್ಲದ ಕಾರಣ ಬಿದ್ದು ಹೋಗ್ತಾರೆ. ಅಂಥವ್ರ ವಿಷಯದಲ್ಲೂ ಕೂಡ ದೇವರು ಪರಿತಾಪ ಪಡುವಂತವನಾಗಿದ್ದಾನೆ. ಇರ್ಲಿ, ಆದ್ರೆ ಇವತ್ತು ನಾವು ಕಲಿತಕ್ಕಂಥ ವಿಷಯ ಸರ್ವಶಕ್ತನಾದಂತ ದೇವರು. ಸರ್ವಶಕ್ತನಾದಂತ ದೇವರು ಎಂಬುದನ್ನ ಸತ್ಯವೇದವನ್ನು ಓದುವಂತ ನಾವೆಲ್ಲರೂ ಕೂಡ ಯಾರೇ ಆಗಲಿ ಅದನ್ನ ನಾವು ನಂಬ್ತೇವೆ. ಯಾಕಂದ್ರೆ ಸತ್ಯವೇದದಲ್ಲಿ ಅದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಪ್ರತಿಯೊಂದು ಪೇಜನಲ್ಲಿಯೂ ದೇವರು ಸರ್ವಶಕ್ತನು ಅನ್ನೋದಕ್ಕೆ ಸಾಕಷ್ಟು ಆಧಾರಗಳನ್ನ ಇಟ್ಟಿದ್ದಾನೆ. ನಾವು ಅದನ್ನ ಓದಿದ್ದೇವೆ, ನಂಬಿಕೊಂಡಿದ್ದೇವೆ, ಭರವಸೆ ಉಳ್ಳವರಾಗಿ ಆತನ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೇವೆ. ಆ ಪಾಠದ ಬಗ್ಗೆ ನಾವು ಕಲಿತಾ ಇದ್ದೇವೆ. ಇವತ್ತು ಸರ್ವಶಕ್ತನಾದಂತ ದೇವರ ಮೇಲೆ ಪರಿಪೂರ್ಣವಾದ ವಿಶ್ವಾಸವಿಡುವುದು ಹೇಗೆ? ಒಂದು ವೇಳೆ ಸಂಶಯಾಸ್ಪದವಾದಂತ ಜೀವಿತಗಳು ಬಂದ್ರೆ ಹೇಗೆ ಬರ್ತವೆ? ಅದರಿಂದ ನಾವು ಹೇಗೆ ರಕ್ಷಿಸಲ್ಪಡಬಹುದು? ಈ ಒಂದು ಅಲೆಗಳನ್ನ ದಾಟಿ ನಂಬಿಕೆಯ ದೋಣಿಯಲ್ಲಿ ಮುಟ್ಟಬೇಕಾದ ಗುರಿಯನ್ನ ಮುಟ್ಟಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥ ವಿಚಾರಗಳನ್ನ ಈ ಪಾಠದಲ್ಲಿ ನಾವು ಕಲಿತೇವೆ. ದೇವರು ಅದ್ಭುತವಾದ ಸಾಮರ್ಥ್ಯ ಪ್ರಕಟವಾಗಿರುವುದು ಸತ್ಯವೇದಾದ್ಯಂತ ಕಂಡು ಬರುತ್ತದೆ. ಆತನು ತನ್ನ ಅಧಿಕಾರವನ್ನು ಚಲಾಯಿಸುವ ಮೂಲಕ ಮಾಡಿದ ಅದ್ಭುತ ಕಾರ್ಯಗಳು ಅಸಂಖ್ಯಾತವಾಗಿವೆ ಎಂಬುದನ್ನು ಸತ್ಯವೇದದಲ್ಲಿ ನೋಡಬಹುದು. ಆದಾಗ್ಯೂ ದೇವರು ಇಚ್ಛಿಸದಿರುವಂತ ಅನೇಕ ಸಂಗತಿಗಳು ಲೋಕದಲ್ಲಿ ಸಂಭವಿಸುತ್ತವೆ. ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯಗಳು ನಡೆದು ಹೋಗ್ತವೆ. ಅಂತ ಸಂದರ್ಭದಲ್ಲಿ ತಾನೇ ನಾವು ದೇವರ ವಿಷಯದಲ್ಲಿ ಸಂಶಯ ಪಡುವಂತ ಸಂದರ್ಭಗಳು ಏರ್ಪಡುತ್ತವೆ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಓಕೆ, ನಾವು ನೋಡೋಣ ಈಗ ದೇವರ ಶಕ್ತಿಯ ಬಗ್ಗೆ. ಸತ್ಯವೇದದಲ್ಲಿ ಆತನು ಸರ್ವಶಕ್ತನು ಎನ್ನುವುದರ ಬಗ್ಗೆ ಅನೇಕ ಕಡೆ ನಮಗೆ ತಿಳಿಸಿದೆ. ಯೆರೆಮೀಯನು ಬರೆದಂತ ಪ್ರವಾದನೆ 32ನೇ ಅಧ್ಯಾಯ 17ರಿಂದ 20 ವಚನಗಳ ತನಕ ನಾವು ಓದ್ಕೊಳ್ಳೋಣ. ಸತ್ಯವೇದ ಇದ್ದವರು ದಯಮಾಡಿ ಯೆರೆಮೀಯನು ಬರೆದ ಪ್ರವಾದನೆ 32ನೇ ಅಧ್ಯಾಯಕ್ಕೆ ಹೋಗೋಣ. ಓದಿ, ಯಾರಾದ್ರೂ ಸಿಕ್ಕಿದ್ರೆ ಓದ್ಬೇಕೆಂದು 17ರಿಂದ 20ನೇ ವಚನ ತನಕ. ಓಕೆ, ನಾನು ಓದ್ತೀನಿ. ಎಲೈ ಕರ್ತನಾದ ಯೆಹೋವನೇ, ಆಹಾ, ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮ್ಯಾಕಾಶಗಳನ್ನು ಸೃಷ್ಟಿಸಿದ್ದಿ. ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ನೀನು ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವವನು, ತಂದೆಗಳ ದೋಷ ಫಲವನ್ನು ಅವರ ತರುವಾಯ ಮಕ್ಕಳ ಮಡಲಿಗೆ ಹಾಕುವವನು ಆಗಿದ್ದ. ನೀನು ಮಹಾಪರಾಕ್ರಮಿಯಾದ ದೇವರು, ಸೇನಾಧೀಶ್ವರನಾದ ಯೆಹೋವನೆಂಬುದೇ ನಿನ್ನ ನಾಮಧೇಯ. ನೀನು ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನು. ನೀನು ಪ್ರತಿಯೊಬ್ಬನಿಗೂ ಅವನವನ ಕರ್ಮಕ್ಕೂ ನಡತೆಗೂ ತಕ್ಕ ಪ್ರತಿಫಲವನ್ನು ಕೊಡಬೇಕೆಂದು ನರಜನ್ಮದವರ ಮಾರ್ಗಗಳನ್ನೆಲ್ಲ ಕಣ್ಣಾರೆ ನೋಡುತ್ತೀ. ನೀನು ಐಗುಪ್ತ ದೇಶದಲ್ಲಿ ಮಹತ್ ಕಾರ್ಯಗಳನ್ನು ಉತ್ಪಾತಗಳನ್ನು ನಡೆಸಿ ಈ ದಿನದವರೆಗೆ ಇಸ್ರಾಯೇಲರಲ್ಲಿಯೂ ಇತರ ಜನರಲ್ಲಿಯೂ ಅವುಗಳನ್ನು ಮಾಡುತ್ತಾ ಬಂದು ಹೆಸರನ್ನು ಪಡೆದುಕೊಂಡಿದೆ. ಅದು ಈಗಲೂ ಸ್ಥಿರವಾಗಿದೆ. ಸೊ ಯೆರೆಮೀಯನು ದೇವರು ಸರ್ವಶಕ್ತನು ಅನ್ನೋದರ ಬಗ್ಗೆ ಆತನು ಇಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾನೆ. ದೇವರು ತಾನು ಸರ್ವಶಕ್ತನು ಅನ್ನೋದನ್ನ ನಮ್ಮ ಕಣ್ಣಿಗೆ ಕಾಣುವಂತೆ ಅನೇಕ ವಿಚಾರಗಳಲ್ಲಿ ಕಾರ್ಯ ಮಾಡಿದ್ದಾನೆ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡೋದ್ರ ಮುಖಾಂತರವಾಗಿ ಆತನ ಸೃಷ್ಟಿಯಲ್ಲಿ ನಡೀತಿರುವಂತ ಒಂದೊಂದು ವಿಷಯಗಳಲ್ಲಿ ದೇವರ ಬಗ್ಗೆ ತಿಳಿದುಕೊಂಡು ಹೋದಾಗೆಲ್ಲ ಆತನ ಶಕ್ತಿ ನಮಗೆ ಪ್ರಚುರವಾಗುತ್ತಾ ನಮ್ಮ ಕಣ್ಣಿಗೆ ಕಾಣ್ತಾ ಹೋಗುವಂಥದ್ದಾಗಿರ್ತದೆ. ಇದನ್ನ ಇಸ್ರಾಯೇಲರು ಕಣ್ಣಾರೆ ಕಂಡ್ರು. ದೇವರು ಸರ್ವಶಕ್ತನು ಅನ್ನೋದನ್ನ ಕಣ್ಣಾರೆ ಕಂಡ್ರು. ಮೋಸೆ ಆ ಒಂದು ಕೆಂಪು ಸಮುದ್ರವನ್ನ ಒಣನೆಲವನ್ನಾಗಿ ಮಾಡಿದಾಗ, ಬಂಡೆಯೊಳಗಿಂದ ನೀರನ್ನ ತಂದಾಗ, ಆಕಾಶದಿಂದ ಮನ್ನವನ್ನು ಸುರಿದಾಗ ಅದನ್ನ ಕಣ್ಣಾರೆ ಕಂಡು ಕೈಯಾರೆ ಮುಟ್ಟಿ ಉಂಡು ತಿಂದು ದೇವರು ಸರ್ವಶಕ್ತನು ಎಂಬುದನ್ನ ಒಪ್ಪಿಕೊಂಡ್ರು.
ಮತ್ತು ಅವರು ಅಷ್ಟು ಸಾಕ್ಷಿಯ ಸಮೇತವಾಗಿ ಈ ಭೂಮಿ ಮೇಲೆ ಮುಂದೆ ಬರ್ತಕ್ಕಂಥ ಜನರಿಗೆ ವಿವರಿಸುತ್ತಾ ಹೋದರು. ಸೊ ಇವತ್ತು ಸಹ ಸತ್ಯವೇದವನ್ನು ಓದುವಂತಹ ಪ್ರತಿಯೊಬ್ಬರಿಗೂ ಸತ್ಯವೇದದ ಪ್ರತಿಯೊಂದು ಪುಟದಲ್ಲಿಯೂ ದೇವರು ಸರ್ವಶಕ್ತನು ಎಂಬುದನ್ನ ಸಾಬೀತು ಮಾಡ್ತಾ ಹೋಗ್ತಾನೆ. ಮತ್ತಾಯ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನದಲ್ಲಿ ಹೇಳ್ತಾನೆ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರಕಟಣೆಯಲ್ಲಿ 1ನೇ ಅಧ್ಯಾಯ 17ನೇ ವಚನಕ್ಕೆ ಹೋಗೋಣ. ಯಾಕೆ ಮಾತುಗಳನ್ನು ಹೇಳ್ತೀನಿ ಅಂತಂದ್ರೆ, ಕೆಲವು ಸಾರಿ ನಮಗೆ ಗೊತ್ತಿರೋದಿಲ್ಲ. ಇದನ್ನ ಇನ್ನೊಂದ್ಸಾರಿ ಓದ್ಬಿಟ್ರೆ ಬರೀ ಬಾಯಿ ಮಾತಿನಿಂದ ನಂಬಿರ್ತೇವೆ. ವಾಕ್ಯವನ್ನು ಓದಿದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಅದು ಅರ್ಥ ಆಗ್ತದೆ. 1ನೇ ಅಧ್ಯಾಯ 17ನೇ ವಚನ, ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಪಲಗೆಯನ್ನು ನನ್ನ ಮೇಲೆ ಇಟ್ಟು, ಹೆದರಬೇಡ, ನಾನು ಮೊದಲಿನವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಈಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಇವೆ. ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ನನ್ನ ನಕ್ಷತ್ರಗಳು ಮತ್ತು 7 ಚಿನ್ನದ ದೀಪಸ್ತಂಭ, ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆ, ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. ದೇವರು ಎಂಬುದನ್ನ ಸತ್ಯವೇದದ ಎಲ್ಲಾ ಪುಟದಲ್ಲಿ ನಾವು ಅರ್ಥ ಮಾಡಿಕೊಂಡ ಹಾಗೆ ಸರ್ವಶಕ್ತನಾದಂತ ದೇವರ ಮಾತುಗಳು ಈ ಭೂಮಿ ಮೇಲೆ ನೆರವೇರುತ್ತಿರುವುದನ್ನು ಸಹ ನಾವು ಬೇಯಿಸ್ಕೊಳ್ಬೇಕಾಗಿದೆ, ಅರ್ಥ ಮಾಡ್ಕೋಬೇಕಾಗಿದೆ ಮತ್ತು ನಂಬಬೇಕಾಗಿದೆ. ಇವತ್ತು ನಾವು ದೇವರು ಸರ್ವಶಕ್ತನೆಂಬುದಾಗಿ ನಂಬಿದ್ದೇವೆ. ಈಗ ಆತನು ಹೇಳಿದಂತ ಮಾತುಗಳು ಈ ಭೂಮಿ ಮೇಲೆ ನೆರವೇರು, ಅವುಗಳು ನಮಗೆ ಗೊತ್ತಿದೆ, ಅದನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಈಗ ಮುಂದೆ ನಡಬೇಕಾದಂತ ಸಂಗತಿಗಳನ್ನು ತಿಳಿಸಿದ್ದಾನೆ. ಅದರ ಮೇಲೂ ನಾವು ವಿಶ್ವಾಸವಿಟ್ಟು ಬದುಕಬೇಕಾಗಿದೆ. ಆದುದರಿಂದ ಈ ಪಾಠದಲ್ಲಿ ಈ ವಿಷಯಗಳನ್ನು ನಾವು ಕಲಿತೇವೆ. ನಾವು ಈ ಪಾಠವನ್ನ ಮುಂದೆ ಓದ್ತಾ ಹೋದಾಗ ದೇವರು ಸರ್ವಶಕ್ತನು ಪರಮಾಧಿಕಾರಿ ಉಳ್ಳವನು ಆಗಿದ್ದಾನೆಂದು ಈ ವಾಕ್ಯಗಳು ಹಾಗೂ ಇತರ ವಾಕ್ಯಗಳು ತಿಳಿಸುತ್ತವೆ. ಅಲ್ಲದೆ ಆತನು ತನ್ನ ಸಾಮರ್ಥ್ಯದಿಂದ ಈ ಲೋಕವನ್ನು ಪರಿಪಾಲಿಸುತ್ತಾನೆಂದು ಸಹ ಸತ್ಯವೇದವು ಪ್ರಕಟಿಸುತ್ತದೆ. ದೇವರು ಸರ್ವಶಕ್ತನೆಂದು ಪ್ರಕಟಣೆ ಪುಸ್ತಕದಲ್ಲಿ ಅನೇಕ ಬಾರಿ ತಿಳಿಸಿದೆ. ಪ್ರಕಟಣೆ 11ನೇ ಅಧ್ಯಾಯ 17ನೇ ವಚನಕ್ಕೆ ಹೋಗೋಣ. ಇಲ್ಲಿ ಹೀಗೆ ಹೇಳ್ತದೆ, ಕರ್ತನೆ, ಸರ್ವಶಕ್ತನಾದ ದೇವರೇ, ಸದಾ ಇರುವ ಆತನೇ, ನೀನು ನಿನ್ನ ಮಹಾ ಅಧಿಕಾರವನ್ನು ವಹಿಸಿಕೊಂಡು ಆಳಿದ್ದರಿಂದ ನಿನಗೆ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸುತ್ತೇನೆ. ಸೊ ಸತ್ಯವೇದದಲ್ಲಿ ಅನೇಕ ಕಡೆ ದೇವರು ಸರ್ವಶಕ್ತನು ಎಂಬುದನ್ನು ಪ್ರಸ್ತಾಪಿಸಿದ್ದಾರೆ, ಒಪ್ಪಿಕೊಂಡಿದ್ದಾರೆ, ನಂಬಿಕೊಂಡಿದ್ದಾರೆ ಮತ್ತು ಜೀವಿಸಿದ್ದಾರೆ ಎಂಬುದನ್ನ ಇಲ್ಲಿ ನಾವು ನೋಡ್ತೇವೆ. ಪ್ರಕಟಣೆ 19ನೇ ಅಧ್ಯಾಯ 15ನೇ ವಚನವನ್ನ ನಾವು ನೋಡೋಣ. ಅಲ್ಲಿ ಏನ್ ಹೇಳ್ತಾನೆ ಎಂಬುದಾಗಿ. ಹತ್ತೊಂಬತ್ತನೇ ಅಧ್ಯಾಯ 15ನೇ ವಚನ, ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷಿಯ ತೋಟದಲ್ಲಿರುವುದನ್ನು ತುಳಿಯುತ್ತಾನೆ. ಇದು ದೇವರ ವಿಚಾರವಾಗಿ ತಿಳಿಸಿರ್ತಕ್ಕಂಥ ವಿಷಯ, ದೇವರ ಗುಣಾತಿಶಯಗಳ ಬಗ್ಗೆ ತಿಳಿಸ್ತಕ್ಕಂಥ ವಿಷಯ. ಇಲ್ಲಿ ಆತನು ಸರ್ವಶಕ್ತನು ಮತ್ತು ಆತನ ಉಗ್ರ ಕೋಪವನ್ನು ಸಹ ಪ್ರಕಟಪಡಿಸುವ ಆತನು ಎಂಬುದನ್ನ ತಿಳಿಸುವಂತನಾಗಿದ್ದಾನೆ. ಸೊ ದೇವರ ಗುಣಾತಿಶಯಗಳನ್ನ ಮುಚ್ಚು ಮರೆಯಿಲ್ಲದೆ ನಮ್ಮ ಮುಂದೆ ಇಡುವಂತವನಾಗಿದ್ದಾನೆ. ಯಾಕೆ, ಹೇಗೆ, ಇದೆಲ್ಲ ಅಗತ್ಯವಾ, ಇವೆಲ್ಲವನ್ನ ನಾವು ಪರಿಷ್ಕಾರವಾಗಿ ತಿಳಿಯುತ್ತಾ ಹೋಗುವಂತವರಾಗ್ತೇವೆ. ಇಲ್ಲಿ ದೇವರು ಸರ್ವಶಕ್ತನು ಎಂಬುದನ್ನ ಇಲ್ಲಿ ನಾವು ಗಮನಿಸ್ತೇವೆ. ಯಾಕಂತಂದ್ರೆ ಆತನು ಆದಿಯು ಅಂತ್ಯವಾಗಿದ್ದಾನೆ.
ಆತನು ನ್ಯಾಯ ತೀರಿಸುವಂತವನಾಗಿದ್ದಾನೆ, ಪ್ರತಿಫಲವನ್ನು ಕೊಡುವಂತವನಾಗಿದ್ದಾನೆ ಮತ್ತು ಶಿಕ್ಷೆ ವಿಧಿಸುವಂತವನಾಗಿದ್ದಾನೆ. ಈ ಎಲ್ಲಾ ವಿಚಾರಗಳಲ್ಲಿಯೂ ಆತನು ನೀತಿವಂತನಾಗಿ ನಮಗೆ ಪ್ರಕಟಪಡಿಸಿಕೊಳ್ಳಲು ಬಯಸುವಂತವನಾಗಿದ್ದಾನೆ. ತಾನು ಸರ್ವಶಕ್ತನಾಗಿದ್ದರೂ ತನ್ನ ಕಾರ್ಯಗಳಲ್ಲಿ ಆತನು ಮಾಡುವಂತ ವಿಧಗಳನ್ನ ನಾವು ಅರ್ಥ ಮಾಡಿಕೊಂಡು ಯಾಕೆ ಹೇಗೆ ಯಾವುದಕ್ಕಾಗಿ ದೇವರ ಆಲೋಚನೆಗಳಲ್ಲಿ ದೇವರ ಕಾರ್ಯಗಳಲ್ಲಿ ಇಂಥ ಸಂದರ್ಭಗಳು ಬರುತ್ತವೆ ಎಂಬುದನ್ನ ನಾವು ಗ್ರಹಿಸಿಕೊಳ್ಳುವುದಕ್ಕೆ ದೇವರು ಸತ್ಯವೇದದಲ್ಲಿ ನಮಗೆ ತಿಳಿಸುತ್ತಾ ಹೋಗುವಂತವನಾಗಿದ್ದಾನೆ. ಈ ಪಾಠಗಳಲ್ಲಿ ನಾವೀಗಾಗಲೇ ನಾವು ಕಲ್ತಿದ್ದೇವೆ ಕೆಟ್ಟತನದ ವಿಷಯದಲ್ಲಿ. ಕೆಟ್ಟತನ ಯಾಕೆ ಬಂತು, ದುಷ್ಟತ್ವ ಯಾಕೆ ಬಂತು, ಅದು ಹೇಗ್ ಬಂತು, ಅದು ಇಲ್ಲದೆ ಹೋಗಿದ್ರೆ ಹೇಗಿರ್ತಿತ್ತು, ಯಾಕೆ ಅದನ್ನ ಏನು ಬಿಟ್ಟನು ದೇವರು ಕೆಟ್ಟತನ ಈ ಲೋಕದಲ್ಲಿ ಬರೋದಕ್ಕೆ, ಅದರ ಇಂಥ ಒಂದು ದುಷ್ಕೃತ್ಯಗಳನ್ನ ಹೇಗೆ ಆತನು ಸಹಿಸಿಕೊಂಡಿದ್ದಾನೆ, ಇದು ಬೇಕಿತ್ತ, ಇವೆಲ್ಲವುಗಳು ವಿಚಾರಗಳಲ್ಲಿ ನಾವು ದೇವರನ್ನ ತಿಳಿಯುತ್ತಾ ಬಂದಿದ್ದೇವೆ. ಆದ್ರೆ ಕೆಟ್ಟತನದಲ್ಲಿ ವಿಷಯದಲ್ಲಿ ಬಂದಾಗ ಮಾತ್ರ ಪ್ರತಿಯೊಬ್ಬರು ದೇವರನ್ನ ಸಂಶಯದ ದೃಷ್ಟಿಯಲ್ಲಿ ನೋಡುವಂತ ಒಂದು ಸಂದರ್ಭಕ್ಕೆ ಒಳಗಾಗುವಂತವರಾಗಿದ್ದಾರೆ. ಯಾವಾಗ ಅನೇಕ ಸಂಗತಿಗಳಲ್ಲಿ ಇಂಥ ಪರಿಸ್ಥಿತಿಗಳನ್ನ ದೇವರ ಮೇಲೆ ಸಂಪೂರ್ಣವಾಗಿ ಭರವಸೆ ಇಟ್ಟವರು ಸಹ ಸತ್ಯವೇದದ ಪುಟವನ್ನು ಓದಿ ತಿಳಿದುಕೊಂಡು ಆತನ ಮೇಲೆ ಭರವಸೆ ಬಿಟ್ಟು ನಂಬಿಕೆ ಇಟ್ಟು ಜೀವಿಸುವಂತ ಪ್ರತಿಯೊಬ್ಬರು ಸಹ ಕೆಲವೊಂದು ಸಂದರ್ಭಗಳಲ್ಲಿ ದೇವರನ್ನ ಸಂಶಯ ಪಡುವಂತ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ. ಅಂತ ಸಮಯದಲ್ಲಿಯೂ ಸಹ ಆ ಸಂಶಯದ ಅಲೆಯನ್ನ ದಾಟಿ ದೇವರ ಮೇಲೆ ನಮ್ಮ ವಿಶ್ವಾಸವನ್ನ ಕಾಪಾಡಿಕೊಳ್ಳಬೇಕೆಂಬುದನ್ನ ದೇವರು ಬಯಸುತ್ತಾನೆ ಎಂಬುದನ್ನ ನಾವು ನೋಡುವಂತವರಾಗಿದ್ದೇವೆ. ಆ ವಿಷಯದಲ್ಲಿ ತಾನೇ ಈ ಪಾಠಗಳು ನಮಗೆ ಹೆಚ್ಚಿನ ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸಲಿಕ್ಕೆ ದೇವರು ಸಹಾಯ ಮಾಡುವಂತನಾಗಿದ್ದಾನೆ. ಓಕೆ, ನಾನು ಈ ಪಾಠಗಳನ್ನ ಓದುವಾಗ ದೇವರು ನನ್ನ ಗಮನಕ್ಕೆ ತಂದದ್ದು ಈ ವಿಷಯಗಳನ್ನ ನಾನು ನಿಮಗೆ ತಿಳಿಯಪಡಿಸ್ತೇನೆ. ದೇವರ ವಿಷಯದಲ್ಲಿ ಆತನು ಸರ್ವಶಕ್ತನು ಎಂಬುದಾಗಿ ಸತ್ಯವೇದವನ್ನ ಓದಿ ನಂಬಿ ಶಕ್ತಿ. ಒಂದು ವೇಳೆ ಸಂಶಯ ಬಂದ್ರೆ ಏನ್ ಮಾಡಬೇಕು? ಸಂಶಯ ಹೇಗೆ ಬರ್ತದೆ? ಅನೇಕ ಸಾರಿ ದೇವರ ವಾಕ್ಯದಲ್ಲಿ ಹೇಳ್ತದೆ, ದೇವರು ಪರಾತ್ಪರನನ್ನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. 91ನೇ ಕೀರ್ತನ ಓದುವಾಗ ದೇವರ ಕಾಪಾಡುವಿಕೆ ನಡೆಸುವಿಕೆ ಹೇಗೆ ಒಬ್ಬ ಮಾನವನ ಜೀವಿತದಲ್ಲಿ ಇರ್ತದೆ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಸೊ ಇಷ್ಟೇ ಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ಹಗಲಲ್ಲಿ ಸೂರ್ಯನು ഇരുಳನ್ನು ಆಯ್ತಿಸುವುದಿಲ್ಲ. ಓಕೆ, ಎಲ್ಲಾ ವಿಷಯಗಳನ್ನ ನಾವು ನೋಡುವಾಗ ದೇವರು ಒಳ್ಳೆಯವರ ವಿಷಯದಲ್ಲಿ ಮಾತುಗಳನ್ನು ಹೇಳಿದಾಗ ದಯಮಾಡಿ ನಿಮ್ಮ ಮೊಬೈಲ್ಗಳನ್ನ ಮ್ಯೂಟ್ ಮಾಡ್ಕೊಂಡ್ರೆ ಒಳ್ಳೆ. ಹೀಗಿರುವಾಗ ಫಸ್ಟ್ ಲೋಕೇಶ್ ಅವ್ರದ್ದು ಮ್ಯೂಟ್ ಮಾಡಿ. ಇವರೇ ಸಮಸ್ಯೆ ಯಾವಾಗ್ಲೂ. ಆದ್ರೆ ನನ್ನ ಮೊಬೈಲ್ ಇಲ್ಲ, ಅಲ್ಲಿ ಕೊಟ್ಟಿದ್ದೀನಿ. ಏನ್ ಮಾಡುದು, ಹಿಂಗಾಗ್ತದೆ. ಲೋಕೇಶ್ ಅವರೇ, ಲೋಕೇಶ್ ಅಂಕಲ್ ಮ್ಯೂಟ್ ಮಾಡಿದ್ರೆ ಒಳ್ಳೇದು. ಥ್ಯಾಂಕ್ ಯು. ಗಮನದಲ್ಲಿ ಸ್ವಲ್ಪ ಇಟ್ಕೊಂಡ್ರೆ ಒಳ್ಳೇದು. ಓಕೆ, ಓಕೆ ಓಕೆ, ಥ್ಯಾಂಕ್ ಯು. ಸೊ ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 6ನೇ ವಚನಕ್ಕೆ ಹೋಗೋಣ. ದಯಮಾಡಿ ಓದ್ತೀರಾ? ನಾನು ಓದೋದ್ಕಿಂತ ಯಾರಾದ್ರು ನೀವು ಓದ್ರೆ ಬಹಳ ಚೆನ್ನಾಗಿರ್ತದೆ. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು
ಅಧ್ಯಾಯ 6ನೇ ವಚನ. ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 6ನೇ ವಚನ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂದು ಹೇಳಿದನು. ಓಕೆ, ಯಾರ ವಿಷಯದಲ್ಲಿ ಈ ಮಾತನ್ನ ಸ್ವಾಮಿ ಹೇಳ್ತಿರ್ಬೋದು? ಯೇಸು ಸ್ವಾಮಿ. ಯೇಸು ಸ್ವಾಮಿನೇ ಈ ಮಾತುಗಳನ್ನ ಹೇಳಿರೋದು. ಓಕೆ, ಇದನ್ನ 2ನೇ ವಚನದಿಂದ ಓದ್ರಿ, ಅರ್ಥ ಆಗ್ತದೆ ಯಾರು ಹೇಳಿದಾರೆ ಅಂತ ಹೇಳಿ. 11ನೇ ಅಧ್ಯಾಯ 2ನೇ ವಚನ. ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರ್ಬೇಕಾದವನು ನೀನು, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು. ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠ ರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳುವವುಗಳನ್ನು ಯೋಹಾನನಿಗೆ ತಿಳಿಸಿರಿ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂದು ಹೇಳಿದ. ಆಮೇಲೆ ಈ ಪಾಠದ ಬಹಳ ಪ್ರಾಮುಖ್ಯವಾದಂತ ಸತ್ಯವನ್ನ ಯೇಸು ಕ್ರಿಸ್ತನು ಇಲ್ಲಿ ನಮಗೆಲ್ಲರಿಗೂ ತಿಳಿಸ್ತಾ ಇದ್ದಾನೆ. ಯೋಹಾನನಿಗೆ, ಸ್ನಾನಿಕನಾದ ಯೋಹಾನನಿಗೆ ಕಳಿಸುವಂತ ಈ ಸಂದೇಶ ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವ ದೇವರ ಮೇಲೆ ನಂಬಿಕೆ ಇಟ್ಟು ದೇವರು ಸರ್ವಶಕ್ತನು ಎಂಬುದನ್ನ ಅರ್ಥ ಮಾಡಿಕೊಂಡು ವಿಶ್ವಾಸವಿಟ್ಟು ಬದುಕುತ್ತಿರುವ ಯೋಹಾನನಂತೆ ಕ್ರಿಸ್ತನಿಗಾಗಿ ಪ್ರಾಣ ಕೊಡೋದಕ್ಕೂ ಸಿದ್ಧನಾಗಿರುವಂತ ದೇವ ಜನರಿಗೆ ಈ ಸಂದೇಶವನ್ನ ಕಳಿಸ್ತಾ ಇದ್ದಾನೆ ಸ್ವಾಮಿ. ಯಾಕಂತಂದ್ರೆ ದೇವರಾದುಕೊಂಡವರು ಸಹ ಮೋಸ ಹೋಗುವಂಥದ್ದು ಈಗಲೇ, ಈ ಸಮಯದಲ್ಲಿ ಮೋಸಪಡಿಸುವಂತ ಸಮಯವೂ ಇದಾಗಿದೆ. ಆ ಕಾರಣದಿಂದ ಈ ಪಾಠ ಇವತ್ತು ನಮ್ಮ ಭವಿಷ್ಯಕ್ಕೆ, ನಮ್ಮ ಆತ್ಮಿಕ ಜೀವಿತಕ್ಕೆ ಒಂದು ದೊಡ್ಡ ಗುರಾಣಿ ಆಗಿದೆ ಈ ಪಾಠವನ್ನು ನಾವು ಕಲಿತಕ್ಕಂಥ. ಇಲ್ಲಿ ಸ್ನಾನಿಕನಾದ ಯೋಹಾನನಿಗೆ ಈ ಮಾತನ್ನ ಹೇಳ್ತಾನೆ, ಏನಂತ? ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು. ದೇವರು ಸರ್ವಶಕ್ತನು ಎಂಬುದನ್ನು ಸತ್ಯವೇದದಲ್ಲಿ ನಾವು ಓದಿದ್ದೇವೆ, ತಿಳ್ಕೊಂಡಿದ್ದೇವೆ, ಕೆಲವು ಸಾರಿ ನಮ್ಮ ಅನುಭವಕ್ಕೂ ಬಂದಿದೆ, ಅನುಭವಿಸಿದ್ದೇವೆ. ಆದ್ರೂ ಕೂಡ ಸಂಶಯ ಪಡುವಂತ ಸ್ಥಿತಿಗೆ ಸ್ನಾನಿಕನಾದ ಯೋಹಾನನು ಬಂದ ಹಾಗೆ ಈ ಕೊನೆ ಕಾಲದಲ್ಲಿ ದೇವರ ಸಭೆಯ, ದೇವರ ಮಕ್ಕಳು ಕೂಡ, ದೇವರ ವಿಶ್ವಾಸಿಗಳು ಕೂಡ ಬರ್ತಾರೆ. ಈ ಸಂಶಯ ಅಂತಕ್ಕಂಥದ್ದು ದೇವರ ಮೇಲಿನ ಪ್ರೀತಿಯನ್ನು ಸಂಪೂರ್ಣವಾಗಿ ತೆಗೆದು ಹಾಕುವಂತ, ಆ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವಂತ, ದೇವರ ಸಮಕ್ಷಮದಲ್ಲಿ ನಮ್ಮಿಂದ ಸಂಪೂರ್ಣವಾಗಿ ದೊಬ್ಬಿ ಬಿಡುವಂತ ಕಾರ್ಯವನ್ನ ಮಾಡುವಂಥದ್ದಾಗಿದೆ. ಆ ಕಾರಣಕ್ಕಾಗಿಯೇ ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅನೇಕ ವಿಷಯಗಳು, ಕಠಿಣವಾದಂತ ಪ್ರಶ್ನೆಗಳು ಸತ್ಯವೇದವನ್ನು ಓದುವಾಗ ಬರುವಂತದ್ದಾಗಿದೆ. ದೇವರು ಅಬ್ರಹಾಮನಿಗೆ ಪರೀಕ್ಷೆ ಕೊಡ್ತಾನೆ. ಒಬ್ಬನೇ ಮಗನನ್ನ ಊರಿಯ ಬೆಟ್ಟಕ್ಕೆ ಹೋಗಿ ಯಜ್ಞವನ್ನು ಅರ್ಪಿಸು ಎಂಬುದಾಗಿ, ಆತನ ನಂಬಿಕೆಯಿಟ್ಟವನಾಗಿ ತನ್ನ ಮಗನನ್ನ ಆ ಉರಿಯ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಿ ಬಲಿಯನ್ನ ಅರ್ಪಿಸುವಾಗ ದೇವರು ಅವನನ್ನ ತಡೀತಾನೆ. ಇಸಾಕನಿಗೆ ಬದಲಾಗಿ ಪೊದೆಯಲ್ಲಿ ಒಂದು ಕುರಿ ಮರಿ ಇರುತ್ತೆ. ಅದನ್ನು ತಂದು ಅಬ್ರಹಾಮನು ಯಜ್ಞವನ್ನ ಮಾಡ್ತಾನೆ. ಸೊ ಇಸಾಕನನ್ನ ಉಳಿಸುವುದಕ್ಕೆ, ಅಬ್ರಹಾಮನನ್ನ ಅಂತ ಒಂದು ದುಃಖದಿಂದ ತಪ್ಪಿಸುವುದಕ್ಕೆ ದೇವರು ತಾನು ಸರ್ವಶಕ್ತನಾಗಿ ಅಂತ ಒಂದು ಕಾರ್ಯವನ್ನ ಅಲ್ಲಿ ಮಾಡಿದನು. ಮತ್ತಾನ್ ಬರೆದಂತ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನಕ್ಕೆ ಹೋಗೋಣ. ದಯಮಾಡಿ ಅದನ್ನು ನೀವೇ ಓದಬೇಕು. ಮತ್ತೇನ್ ಬರೆದಂತ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ.
ಮಧ್ಯಾಹ್ನದ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ ಅಂದರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಇಲ್ಲಿ ನಾವು ನೋಡ್ತೇವೆ, ಅಬ್ರಾಹ್ಮನಿಗೆ ಸಹಾಯ ಮಾಡಿದಂತ ದೇವರು ಸ್ವತಃ ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಕೊಡುವಂತ ಸಂದರ್ಭದಲ್ಲಿ ಆತನು ಅಬ್ರಾಹ್ಮನು ಮಾಡಿದ ಹಾಗೇನೆ ಇಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನನ್ನ ದೇವರೇ ಯಾಕೆ ನನ್ನನ್ನ ಕೈ ಬಿಟ್ಟಿದ್ದೆ? ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ದೇವರು ಮೌನವಾಗಿ ನಿಂತು ಬಿಟ್ಟನು. ದೇವರು ಅವನಿಗೆ ಯಾವ ಉತ್ತರವನ್ನು ಕೊಡ್ಲೇ ಇಲ್ಲ. ಮತ್ತು ಯೇಸು ಕ್ರಿಸ್ತನು ಆ ನೋವನ್ನು ಅನುಭವಿಸ್ಲೇಬೇಕಾಯ್ತು. ಇಲ್ಲಿ ಮುಂದೆ ಅದನ್ನ ಓದಿ ನೋಡುವಾಗ ಮುಂದೆ ಏನಾಗ್ತದೆ ನೋಡೋಣ, ಮುಂದುವರ್ಸೋಣ ಆ ಮಾತನ್ನ, ವಾಕ್ಯವನ್ನು. ಇವನು ಎಲಿಯನನ್ನು ಕರೆಯುತ್ತಾನೆ ಅಂದರು. ಕೂಡಲೇ ಅವರಲ್ಲಿ ಒಬ್ಬನು ಓಡಿ ಹೋಗಿ ಪಂಜನ್ನು ತಂದು ಹುಳಿ ರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟನು. ಮಿಕ್ಕಾದವರು ಬಿಡು, ಎಲಿಯನು ಬಂದು ಅವನನ್ನು ರಕ್ಷಿಸುವನೋ ನೋಡೋಣ ಅಂದರು. ಏಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಯೇಸು ಕ್ರಿಸ್ತನ ವಿಷಯದಲ್ಲಿ ಅಪಹಾಸ್ಯ ಮಾಡಿದ್ರು. ಈತನು ಜನರನ್ನ ರಕ್ಷಿಸುವುದನ್ನು ತನ್ನನ್ನೇ ರಕ್ಷಿಸಿಕೊಳ್ಳಲಿ ಎಂಬುದಾಗಿ ಹೇಳಿದ್ರು. ದೇವರ ಬಗ್ಗೆ ನಂಬಿಕೆ ಇಟ್ಟಂತ ಈತನನ್ನ ದೇವರೇ ಬಂದು ರಕ್ಷಿಸ್ತಾನೇನೋ ಎಂಬುದಾಗಿ ಕಾಯ್ತಾ ಇದ್ರು. ಅದರಾದಾಗ್ಲಿಲ್ಲ. ಯೇಸು ಕ್ರಿಸ್ತನ ವಿಷಯದಲ್ಲಿ ದೇವರು ಆತನನ್ನ ಕಾಪಾಡ್ಲಿಕ್ಕೆ ಹೋಗ್ಲಿಲ್ಲ, ಮರಣಕ್ಕೆ ಒಪ್ಪಿಸಿದನು. ಈಗ ದೇವರ ಶಕ್ತಿ ಎಲ್ಲಿ ಹೋಯಿತು? ದೇವರು ಯಾಕೆ ಯೇಸು ಕ್ರಿಸ್ತನನ್ನ ರಕ್ಷಿಸಲಿಲ್ಲ? ತನ್ನ ಸ್ವಂತ ಮಗನು ಅಂತ ನೋವನ್ನು ಅನುಭವಿಸೋದಕ್ಕೆ ಯಾಕೆ ಬಿಟ್ಟನು? ಆ ನೋವನ್ನು ಅನುಭವಿಸುವುದಲ್ಲದೆ ಮರಣಕ್ಕೆ ಯಾಕೆ ಒಪ್ಪಿಸಿದನು? ಪ್ರಿಯರೇ, ಈ ಅನೇಕ ಸಂಗತಿಗಳು ಅನೇಕರಿಗೆ ಒಂದು ದೊಡ್ಡ ಲಾಭ ಆಗಿದೆ. ಇದು ನಡೆದೇ ಇಲ್ಲ ಅಂತೇಳಿ ವಾದಿಸ್ತಾರೆ, ಇದು ಹಾಗೇ ಇಲ್ಲ ಅಂತ ವಾದಿಸ್ತಾರೆ, ಇದು ಸುಳ್ಳು ಅಂತ ವಾದಿಸ್ತಾರೆ. ಆದ್ರೆ ಈ ಘಟನೆ ನಡೆದಿರುವುದು ಸತ್ಯ. ಆದ್ರೆ ಈ ಸತ್ಯ ಆಗಿದ್ರೆ ಸರ್ವಶಕ್ತನಾದ ದೇವರು ಸರ್ವಶಕ್ತನಾಗಿದ್ರೆ ಯಾಕೆ ಪರಿಸ್ಥಿತಿಯನ್ನ ಅಲ್ಲಿ ತಡಿಲಿಲ್ಲ? ಹೀಗೆಲ್ಲ ಅನೇಕ ವಿಧವಾದಂತ ಸಂಶಯಾಸ್ಪದವಾದಂತ ಸಂದರ್ಭಗಳನ್ನ, ಆಲೋಚನೆಗಳನ್ನ ಈ ಭೂಮಿ ಮೇಲೆ ಜನರ ಮನಸ್ಸಿಗೆ ಉಂಟಾಗುವಂತೆ ಕಾರ್ಯ ಆಗುವಂಥದ್ದಾಗಿರ್ತದೆ. ಇದನ್ನ ಸೈತಾನನು ಅಂತ ಹೇಳ್ಬೋದು, ಅಥವಾ ನಮ್ಮ ಸ್ವಂತ ಇಚ್ಛೆ ಅಂತ ಹೇಳ್ಬೋದು. ಸೊ ಇಂಥ ಘಟನೆಗಳು ನಡೆದಾಗ ಸಂಶಯಗಳು ಬಂದು ನಾವು ಅಂದುಕೊಂಡ ರೀತಿಯಲ್ಲಿ ಅಲ್ಲಿ ಕೆಲಸ ನಡೆಯುವಾಗ ನಮ್ಮ ತೀರ್ಮಾನ ಏನಾಗಿರ್ತದೆ? ದೇವರು ಸರ್ವಶಕ್ತನಲ್ಲ, ಆತನ ಸರ್ವ ಶಕ್ತಿಯ ವಿಚಾರದಲ್ಲಿ ನಾವು ಸಂಶಯ ಪಡುವಂತವರಾಗ್ತೇವೆ. ಕೊನೆ ಗಳಿಗೆಯಲ್ಲಿ ದೇವ ಜನರು ಇಂತಹ ಪ್ರಶ್ನೆಗಳಿಂದ ಮೋಸ ಹೋಗ್ತಾರೆ, ಇಂತಹ ಆಲೋಚನೆಗಳಿಂದ ಮೋಸ ಹೋಗ್ತಾರೆ. ಈ ರೀತಿಯಾಗಿ ದೇವರ ಮೇಲಿನ ನಂಬಿಕೆಯನ್ನ ಕಳ್ಕೊಳ್ತಾರೆ. ಹಾಗಾಗಬಾರ್ದು ಅನ್ನೋ ಉದ್ದೇಶದಿಂದಲೇ ದೇವರು ಅನೇಕ ಸಂಶಯಾಸ್ಪದ ವಿಚಾರಗಳನ್ನ ಇವತ್ತು ನಾವು ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಕೆಟ್ಟತನವನ್ನ ದೇವರು ಯಾಕೆ ಬಿಟ್ರು? ದುಷ್ಟತನ ಇವತ್ತು ಯಾಕೆ ಆಡಳಿತದಲ್ಲಿದೆ? ಯಾಕೆ ದುಷ್ಟರು ಈ ಭೂಮಿ ಮೇಲೆ ಇದ್ದಾರೆ? ಯಾಕೆ ಪಾಪವನ್ನ ದೇವರು ಆವಾಗಲೇ ನಾಶ ಮಾಡಲಿಲ್ಲ, ಸೈತಾನನನ್ನ ನಾಶ ಮಾಡಲಿಲ್ಲ? ಈ ಎಲ್ಲಾ ವಿಚಾರಗಳು ನಂಬಿಕೆಗೆ ಧಕ್ಕೆ ತರುವಂತ ವಿಷಯಗಳು. ಈ ವಿಷಯಗಳನ್ನ ಪರಿಷ್ಕಾರವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ದೇವರು ನಮಗೆ ಈ ಕೊನೆ ಕಾಲದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯೆಶಾಯನು ಬರೆದಂತ ಪ್ರವಾದನೆಯಲ್ಲಿ ನಾವು ನೋಡ್ತೇವೆ. ಇವುಗಳನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು?
ಯೋಹಾನ್ ಬರುವಂತಹ ಪ್ರವಾದನೆ ಯೆಶಾಯನ ಪ್ರವಾದನೆ 34ನೇ ಅಧ್ಯಾಯ 16ನೇ ವಚನಕ್ಕೆ ಹೋಗೋಣ. ಕರ್ತನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರದು, ಎಲ್ಲವೂ ಜೊತೆ ಜೊತೆಯಾಗಿರುವವು. ಆತನ ಬಾಯಿಂದ ಅಪ್ಪಣೆಯಾಯಿತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ. ಆತನೇ ಇವುಗಳಿಗೆ ಪಾಲು ಮಾಡಿಕೊಟ್ಟಿದ್ದಾನೆ. ಆತನ ಕೈಯೇ ನೂಲು ಹಾಕಿ ದೇಶವನ್ನು ಹಂಚಿದೆ, ಅದು ಇವುಗಳಿಗೆ ನಿತ್ಯ ಸ್ವಾಸ್ಥ್ಯವಾಗುವುದು. ಅವು ತಲತಲಾಂತರಕ್ಕೂ ಅಲ್ಲಿ ವಾಸಿಸುವವು. ಇಲ್ಲಿ ಯೆಶಾಯನ ಹೇಳ್ತಾನೆ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದು ಇಲ್ಲದಿರದು, ಎಲ್ಲವೂ ಜೊತೆ ಜೊತೆಯಾಗಿರುವವು. ದೇವರು ಎಲ್ಲದಕ್ಕೂ ನಮ್ಮ ನಂಬಿಕೆಗೆ ಯೋಗ್ಯವಾದದ್ದು, ನಮ್ಮ ನಂಬಿಕೆಯನ್ನ ಕಾಪಾಡಿಕೊಳ್ಳಲು ಬೇಕಾದ ಎಲ್ಲವನ್ನ ಸತ್ಯವೇದದಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ಪುರಾವೆಗಳನ್ನು ಇಟ್ಟಿದ್ದಾನೆ. ನಮಗೆ ಅರ್ಥ ಮಾಡಿಕೊಳ್ಳಲು ಬೇಕಾದಂತ ಸಕಲ ವಿಷಯವನ್ನು ಸತ್ಯವೇದದಲ್ಲಿ ನಮ್ಮ ಹಿತಕ್ಕಾಗಿ ಇಟ್ಟಿದ್ದಾನೆ. ಇದನ್ನ ಯೆಶಾಯನು ಬರೀತಾನೆ. ಧರ್ಮಶಾಸ್ತ್ರದಲ್ಲಿ ಅಂದ್ರೆ ಶಾಸ್ತ್ರವನ್ನ ಹುಡುಕಿ ಓದ್ರಿ, ಇವುಗಳಲ್ಲಿ ಯಾವುದು ಇಲ್ಲದಿರದು. ಸೊ ನಮ್ಮ ನಂಬಿಕೆಯನ್ನ ಬಲಪಡಿಸಲಿಕ್ಕೆ ಬೇಕಾದಂತ ಸಕಲ ಸತ್ಯವನ್ನ ಸ್ವಾಮಿ ಸತ್ಯವೇದದಲ್ಲಿ ಇಟ್ಟಿದ್ದಾರೆ. ಅದಕ್ಕಾಗಿಯೇ ನಾವು ಸತ್ಯವೇದವನ್ನ ಚೆನ್ನಾಗಿ ಓದಬೇಕಾಗಿದೆ. ಎಂತಹ ಸಂಶಯಾಸ್ಪದವಾದಂತಹ ಪ್ರಶ್ನೆಗಳು ಈ ಭೂಮಿ ಮೇಲೆ ನಂಬಿಗಸ್ತರಾಗಿ ಜೀವಿಸುವಂತ ನಮ್ಮ ಜೀವಿತದಲ್ಲಿ ಎದುರಾದಾಗ ಅದಕ್ಕೆ ಉತ್ತರವನ್ನ ನಾವು ಸತ್ಯವೇದದ ಮುಖಾಂತರವಾಗಿ ಕಂಡುಕೊಳ್ಳಬಹುದೇ ಹೊರತು ಬೇರೆ ಇನ್ಯಾವುದರಿಂದಲೂ ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ತಿರುಗಿ ಸತ್ಯವೇದವನ್ನೇ ಹುಡುಕಬೇಕು ಹೊರತು ಬೇರೆಲ್ಲೂ ಹುಡುಕಿದ್ರು ಅದು ನಮಗೆ ಸಿಗೋದಿಲ್ಲ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಆತನು ಪ್ರಾಣವನ್ನು ಕೊಡುವುದು ದೇವರ ಯೋಜನೆಯಾಗಿತ್ತು. ಆ ಯೋಜನೆಯನ್ನ ದೇವರು ಸತ್ಯವೇದದಲ್ಲಿ ಮೊದಲೇ ತಿಳಿಸಿದನು. ಆತನು ಈ ಲೋಕಕ್ಕೆ ಬಂದು ಮಾನವರಿಗಾಗಿ ನರಾವತಾರವೆತ್ತಿ ಪ್ರಾಣ ಕೊಡುವುದು ಅವಶ್ಯವಾಗಿತ್ತು. ಅದಕ್ಕೆ ಬೇಕಾದಂತ ಸಾಕಷ್ಟು ಪ್ರವಾದನೆಗಳು ಸತ್ಯವೇದದಲ್ಲಿ ಇದೆ ಮತ್ತು ಹೀಗೆ ಆಗುತ್ತದೆ ಎಂಬುದನ್ನ ಪ್ರವಾದನೆಗಳಲ್ಲಿ ಯೇಸು ಸ್ವಾಮಿಯ ಕುರಿತಾಗಿ ನಾವು ಅನೇಕ ಪ್ರವಾದನೆಗಳಲ್ಲಿ ಓದಿ ತಿಳ್ಕೊಳ್ಳುವಂತವರಾಗಿದ್ದೇವೆ. ಉದಾಹರಣೆಗೆ 53ನೇ ಅಧ್ಯಾಯ ಯೆಶಾಯನ ಬರೆದ ಪ್ರವಾದನೆಯಲ್ಲಿ ಯೇಸು ಸ್ವಾಮಿ ಮರಣದ ವಿಷಯದಲ್ಲಿ ನಿಶ್ಚಯವಾಗಿ ನಡೆಯುವಂಥದ್ದನ್ನೆಲ್ಲ ಆತನು ವಿವರಿಸಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಅಲ್ಲಿ ಆತನು ಹೇಳಿದ ಹಾಗೆಯೇ ಇಲ್ಲಿ ಎಲ್ಲವೂ ನಡೆದಿರುವುದನ್ನ ನಾವು ನೋಡುವಂತವರಾಗಿದ್ದೇವೆ. ನಮ್ಮ ಕೀರ್ತನೆಗಳಿಗೆ ನಾವು ಹೋಗುವಾಗ 22ನೇ ಕೀರ್ತನೆಗೆ ಹೋದ್ರೆ ಅಲ್ಲಿ ಯೇಸು ಸ್ವಾಮಿ ಆ ಸಮಯದಲ್ಲಿ ನನ್ನ ದೇವರೇ ಯಾಕೆ ನನ್ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ ಕೂಗುವಂತ ಮಾತನ್ನು ಸಹ ದಾವೀದನ ಮುಖಾಂತರವಾಗಿ ನಾವು ದೇವರ ಆತ್ಮನು ನುಡಿಸಿದ್ದನ್ನು ನಾವು ತಿಳ್ಕೊಳ್ಬಹುದಾಗಿದೆ. 22ನೇ ಅಧ್ಯಾಯ 1ನೇ ವಚನದಲ್ಲಿ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ, ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ. ನನ್ನ ದೇವರೇ ಹಗಲಿನಲ್ಲಿ ಮೊರೆ ಇಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ, ഇരുಳಿನಲ್ಲಿಯೂ ನನಗೆ ಉಪಶಮನವಿಲ್ಲ. ಯೇಸು ಕ್ರಿಸ್ತನು ಅನುಭವಿಸಿದಂತ ಬಾಧೆಯನ್ನು ತಾಪವನ್ನು ದಾವೀದನ ಮುಖಾಂತರವಾಗಿ ಮೊದಲೇ ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಪ್ರವಾದನೆಗಳಲ್ಲಿ ಯೇಸು ಕ್ರಿಸ್ತನ ಜನನ ಮರಣದ ಕುರಿತಾಗಿ ಆತನ ಪುನರುತ್ಥಾನದ ಕುರಿತಾಗಿ ಅನೇಕ ಸತ್ಯವನ್ನ ನಾವು ಓದಿ ತಿಳ್ಕೊಂಡಿದ್ದೇವೆ. ಸತ್ಯವೇದದಲ್ಲಿ ದೇವರು ತನ್ನ ಎಲ್ಲ ಯೋಜನೆಯನ್ನ ಮೊದಲೇ ವ್ಯವಸ್ಥಿತಗೊಳಿಸಿದ್ದಾನೆ. ಆ ಕಾಲಕ್ಕೆ ಅದನ್ನ ನಡೆಸುವಂತವನಾಗಿದ್ದಾನೆ. ಅದನ್ನ ಈ ಪಾಠದಲ್ಲಿ ಆತನು ಹೇಳ್ತಾನೆ. ಏನಂತ ಹೇಳ್ತಾನೆ ನೋಡೋಣ. 2 ತಿಮೋಥಿ 2ನೇ ಅಧ್ಯಾಯ 13ನೇ ವಚನಕ್ಕೆ ನಾವು ಹೋಗೋಣ.
2 ತಿಮೋತಿ 2ನೇ ಅಧ್ಯಾಯ 13ನೇ ವಚನಕ್ಕೆ. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಓಕೆ, ಇಲ್ಲಿ ಆ ಮಾತನ್ನ ಹೇಳ್ತಾನೆ. ಆತನು, ನಾವು ಅಪನಂಬಿಗಸ್ತರಾಗಿದ್ರು ಆತನು ನಂಬಿಗಸ್ತನಾಗಿಯೇ ಇದ್ದಾನೆ, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಆತನು ಏನನ್ನು ಮಾಡಲಾರನು. ದೇವರು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು ಎಂಬುದಾಗಿ ಹೇಳುವಾಗ, ತಾನು ಏನು ಆಲೋಚನೆ ಮಾಡಿದ್ದಾನೆ, ತಾನು ಏನು ಸಂಕಲ್ಪ ಮಾಡಿದ್ದಾನೆ, ಆ ಸಂಕಲ್ಪಕ್ಕೆ ವಿರುದ್ಧವಾಗಿ ಆತನಲ್ಲಿ ಯಾವ ಬದಲಾವಣೆಯನ್ನ ಆತನು ತರಲಿಕ್ಕೆ ಹೋಗೋದಿಲ್ಲ. ಕೊನೆಯವರೆಗೂ ತಾನು ಮಾಡಿದಂತ ಯೋಜನೆಯನ್ನ ಸ್ಥಿರಪಡಿಸ್ತಾನೆ ಮತ್ತು ಸಂಪೂರ್ಣಗೊಳಿಸ್ತಾನೆ, ನೆರವೇರಿಸ್ತಾನೆ. ಅದಕ್ಕಾಗಿಯೇ ಕ್ರಿಸ್ತನಲ್ಲಿ ಆತನ ಪ್ರಾಣವನ್ನ ಶಿಲುಬೆ ಮೇಲೆ ಕೊಡುವಷ್ಟು ಮಟ್ಟಿಗೆ ಆತನು ತನ್ನ ಅಪರಿಮಿತವಾದ ಪ್ರೀತಿಯ ನಿಮಿತ್ತ ಆ ನೋವನ್ನ ಸಹಿಸಿಕೊಂಡಿರುವುದನ್ನ ನಾವು ನೋಡುವಂತವರಾಗಿದ್ದೇವೆ. ದೇವರಲ್ಲಿ ಚಂಚಲತ್ವ ಇಲ್ಲ. ದೇವರು ಒಂದು ಸಾರಿ ತೀರ್ಮಾನಿಸಿದ್ದನ್ನ ಅದನ್ನ ನೆರವೇರಿಸಲು ಕೊನೆಯವರೆಗೂ ಬದ್ಧನಾಗಿದ್ದಾನೆ. ಕಾರಣ ಏನು? ಪೇತ್ರನು ಬರೀತಾನೆ, ಈ ಸತ್ಯವೇದದಲ್ಲಿ ನಾವು ನೋಡುವಾಗ ಓಕೆ, 2ನೇ ಪೇತ್ರ 3ನೇ ಅಧ್ಯಾಯ 9ನೇ ವಚನದಲ್ಲಿ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಓಕೆ, ದೇವರ ಉದ್ದೇಶವನ್ನ ಇಲ್ಲಿ ನಾವು ನೋಡ್ತೇವೆ. ಈ ಪಾಠದಲ್ಲಿ ನಾವು ಓದಿದಾಗ ದೇವರು ಸರ್ವಶಕ್ತನು, ಮಾನವನ ರಕ್ಷಣೆಗಾಗಿ ಆತನು ಬಹಳ ಅತ್ಯಾಸಕ್ತಿಯಿಂದ ಮಾಡುವಂತಹ ಪ್ರತಿಯೊಂದು ವಿಷಯಗಳನ್ನ ನಾವು ಗಮನಿಸ್ತೇವೆ. ಈ ಭೂಮಿ ಮೇಲೆ ತಾನು ಸೃಷ್ಟಿ ಮಾಡಿರುವಂತಹ ಪ್ರತಿಯೊಬ್ಬ ಮಾನವರನ್ನ ಆತನು ಪ್ರೀತಿಸ್ತಾನೆ ಮತ್ತು ಪ್ರತಿಯೊಬ್ಬ ಮಾನವರು ಕೂಡ ಅದರಲ್ಲಿ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನು ಬಯಸ್ತಾನೆ. ತಿಮೋಥೆಯ ಪತ್ರಿಕೆ ನಾವು ನೋಡ್ತೇವೆ, ದೇವರು ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಜನರು ಆತನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದೇ ಆತನ ಉದ್ದೇಶವಾಗಿದೆ. ಹೀಗಿರುವುದರಿಂದ ದೇವರು ತನ್ನ ವಿಷಯವಾದಲ್ಲಿ ಒಂದು ಎಳ್ಳಷ್ಟು ಸಂಶಯ ಪಟ್ಟು ದೇವರ ಮಾಡಿರ್ತಕ್ಕಂಥ ಈ ಉನ್ನತವಾದಂತ ಯೋಜನೆಯಿಂದ ಮನುಷ್ಯನು ತನಗೆ ಸಿಕ್ಕಿರುವಂತ ರಕ್ಷಣೆಯನ್ನ ಕಳ್ಕೊಳ್ಳಬಾರದು ಎಂಬ ಉದ್ದೇಶದಿಂದ ಕೊನೆಯ ತನಕ ತನ್ನ ತೀರ್ಮಾನವನ್ನ ಬದಲಾಯಿಸದೆ ತಾನು ನಡ್ಕೊಳ್ಳುವಂತನಾಗಿದ್ದಾನೆ. ಆತನ ತೀರ್ಮಾನವನ್ನ, ಆತನ ಆಲೋಚನೆಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದಲ್ಲಿ ನಾವು ಆತನ ಜೊತೆಯಾಗಿ ಆತನಲ್ಲಿರುವಂತ ತಾಳ್ಮೆಯಿಂದಲೇ ಆತನನ್ನ ಅರಿಯುತ್ತಾ ತಿಳಿಯುತ್ತಾ ಮುಂದೆ ಸಾಗಬೇಕಾಗಿದೆ. ಸಂಶಯ ಪಡುವಂತ ಸಂದರ್ಭಗಳು ಬಂದಾಗಲೂ ಆತನ ಮೇಲೆ ನಂಬಿಕೆ ಇಟ್ಟು ನಂಬಿಗಸ್ತರಾಗಿಯೇ ಜೀವಿಸಬೇಕಾಗಿದೆ. ಅದನ್ನೇ ಅಬ್ರಹಾಮನು ಮಾಡಿದ್ರು. ಒಬ್ಬನೇ ಮಗನನ್ನ ದೇವರು ಬಲಿ ಕೊಡು ಅಂತ ಕೇಳಿದಾಗ ದೇವರ ಮೇಲೆ ಸಂಶಯ ಪಡುವಂತ ಸಾವಿರಾರು ಪ್ರಶ್ನೆಗಳು ಆತನ ಮೇಲೆ ಬಂದು, ಆದರೆ ಆತನಲ್ಲಿದ್ದಂತ ನಂಬಿಕೆ ಎಂತದ್ದು ಅಂತ ಹೇಳುವಾಗ ಸಂಶಯ ಪಡುವುದಕ್ಕೆ ಸಾವಿರ ಪ್ರಶ್ನೆಗಳು ಬಂದ್ರು ಅವುಗಳನ್ನ ದಾಟಿ
ಇನ್ನೂ ಒಂದು ಹೆಜ್ಜೆ ಮುಂದೆ ನಂಬಿಕೆಯ ಹೆಜ್ಜೆಯನ್ನು ಇಟ್ಟನು. ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ಸಹ ಅದೇ ರೀತಿಯಾದಂತ ನಂಬಿಕೆಯನ್ನು ವ್ಯಕ್ತಪಡಿಸಬೇಕಾಗ್ತದೆ. ಯಾಕೆ ಈ ಪಾಠದಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಎಂಬುದಾಗಿ ಹೇಳುವಾಗ, ಅನೇಕ ವಿಷಯಗಳಲ್ಲಿ ನಾವು ಗೊಂದಲಕ್ಕೊಳಗಾದಾಗ, ಸಂಶಯಗಳು ಬಂದಾಗ, ನಮಗೆ ಉತ್ತರ ಸಿಗದೆ ಹೋದಾಗ ನಾವು ನಂಬಿಕೆಯಲ್ಲಿ ಕುಂದು ಹೋಗಬಾರದು. ದೇವರು ನಮಗೆ ಸತ್ಯವೇದದಲ್ಲಿ ನಾವು ನಂಬಿಕೆಯಲ್ಲಿ ಕುಂದು ಹೋಗದ ಹಾಗೆ ಬಲವಾಗಿ ಆತನ ಮೇಲೆ ನಂಬಿಕೆ ಇಟ್ಟು ಮತ್ತೊಂದು ಹೆಜ್ಜೆಯನ್ನು ಮುಂದೆ ಇಡುವುದಕ್ಕೆ ನಮಗೆ ಬಲವನ್ನ ನೀಡುವುದಕ್ಕೆ ಪ್ರಯಾಸ ಪಡುವಂತನಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ದೇವರು ಸರ್ವಶಕ್ತನೆಂದು ಹೆಚ್ಚಿನ ಕ್ರೈಸ್ತರು ಒಪ್ಪಿಕೊಳ್ಳುತ್ತಾರೆ. ಆತನು ಏನು ಬೇಕಾದರೂ ಮಾಡುವ ಸಾಮರ್ಥ್ಯ ಹೊಂದಿದ್ದಾನೆ. ಆತನು ಪ್ರೀತಿ ಸ್ವರೂಪನು, ದಯೆಯು, ಕನಿಕರವು, ಕೃಪೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ತಾಳ್ಮೆಯೂ ಉಳ್ಳವನಾಗಿದ್ದಾನೆ. ಇಂತಹ ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ತಾನು ಏನೂ ಮಾಡುವುದಿಲ್ಲ. ದೇವರಿಗೆ ಎಲ್ಲವೂ ಸಾಧ್ಯ ಎಂದು ಕ್ರಿಸ್ತನು ದೃಢಪಡಿಸಿದ್ದಾನೆ. ಆದರೂ ಗೆತ್ಸೆಮನೆ ತೋಟದಲ್ಲಿ, ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ಪ್ರಾರ್ಥಿಸಿದನು. ದೇವರು ಸರ್ವಶಕ್ತನಾಗಿದ್ದರೂ ತನ್ನ ಮಗನು ಮರಣ ಹೊಂದುವುದನ್ನು ತಡೆಯಲಿಲ್ಲ. ಯಾಕಂದರೆ ಮಾನವನ ರಕ್ಷಣೆಗೆ ಕ್ರಿಸ್ತನು ಶಿಲುಬೆಯಲ್ಲಿ ಸಾಯುವುದು ಅಗತ್ಯವಾಗಿತ್ತು. ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದುವುದನ್ನು ತಡೆಯಲಿಲ್ಲ. ಯಾಕಂದರೆ ಮಾನವರ ರಕ್ಷಣೆಗೆ ಕ್ರಿಸ್ತನು ಶಿಲುಬೆಯಲ್ಲಿ ಸಾಯುವುದು ಅತ್ಯಗತ್ಯವಾಗಿತ್ತು. ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿರದಿದ್ದಲ್ಲಿ ಮಾನವರು ರಕ್ಷಣೆ ಹೊಂದಲು ಸಾಧ್ಯವಾಗುತ್ತಿರಲಿಲ್ಲ. ಮಾನವರ ರಕ್ಷಣೆ ಅಥವಾ ಕ್ರಿಸ್ತನನ್ನು ಶಿಲುಬೆಯ ಮರಣದಿಂದ ತಪ್ಪಿಸುವುದು, ಇವೆರಡರಲ್ಲಿ ದೇವರು ಒಂದನ್ನು ಮಾಡಬೇಕಾಗಿತ್ತು. ಎರಡನ್ನು ಮಾಡುವುದು ಸಾಧ್ಯವಿರಲಿಲ್ಲ. ದೇವರ ಯೋಜನೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಬಹಳ ಅವಶ್ಯವಿದೆ. ದೇವರ ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ದೇವರ ಮೇಲೆ ಇಟ್ಟಂತ ನಂಬಿಕೆ ಹೆಜ್ಜೆಯನ್ನ ಯಾವತ್ತು ಹಿಂದಕ್ಕೆ ಇಡ್ಲಿಕ್ಕೆ ಹೋಗೋದಿಲ್ಲ. ಅದು ತಾನೇ ದೇವರಿಗೆ ಬೇಕಾಗಿದೆ. ದೇವರು ತನ್ನ ಯೋಜನೆ ಮಾನವರನ್ನ ರಕ್ಷಿಸುವುದಕ್ಕೋಸ್ಕರ ತನ್ನೊಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಡುವುದು, ಆತನನ್ನ ನಂಬುವುದರ ಮುಖಾಂತರವಾಗಿ ಮಾನವನ ರಕ್ಷಣೆ ಮತ್ತು ಆತನಿಗೆ ನಿತ್ಯ ಜೀವನ ಒದಗಿಸಿಕೊಡ್ತಕ್ಕಂಥದ್ದು. ಹೀಗೆ ಆತನ ಚಿತ್ತವಾಗಿರೋದ್ರಿಂದ ಆ ಕಾರ್ಯವನ್ನ ಆತನು ಮಾಡುವಂತ ಸಮಯ ಬಂದಾಗ ತನ್ನ ಮಗನನ್ನ ಉಳಿಸಿಕೊಳ್ಳುವುದು ಅಥವಾ ತಾನು ಮಾಡಿದಂತ ಯೋಜನೆಯನ್ನ ನೆರವೇರಿಸುವುದು, ಇವೆರಡರಲ್ಲಿ ಒಂದನ್ನ ದೇವರು ಆರಿಸ್ಕೋಬೇಕಾಗಿತ್ತು. ಅದರಲ್ಲಿ ಮಾನವರ ರಕ್ಷಣೆಗಾಗಿ ತನ್ನ ಮಗನನ್ನೇ ಬಲಿ ಕೊಡುವುದು, ಆರಿಸಿಕೊಳ್ಳುವುದರಲ್ಲಿಯೇ ಆತನಿಗೆ ಪ್ರಾತಿನಿಧ್ಯವಾಗಿತ್ತು. ಸೊ ಸ್ವಾಮಿ ಅದನ್ನು ಆರಿಸಿಕೊಂಡನು. ಕಾರಣ, ಈ ಭೂಮಿ ಮೇಲೆ ಸೃಷ್ಟಿ ಮಾಡಲ್ಪಟ್ಟಿರುವಂತ ಪ್ರತಿಯೊಬ್ಬ ಮಾನವನ ರಕ್ಷಣೆಯಲ್ಲಿ ಅದು ಬಹಳ ಪ್ರಾಮುಖ್ಯವಾದ ಕಾರ್ಯವಾಗಿತ್ತು. ಅದಕ್ಕಾಗಿ ತನ್ನ ಮಗನು ಈ ಭೂಮಿ ಮೇಲೆ ಬಲಿದಾನವಾಗಿ ತನ್ನನ್ನು ಅರ್ಪಿಸಿಕೊಡುವಂಥದ್ದು ದೇವರ ಚಿತ್ತವಾಗಿತ್ತು. ಆ ಕಾರ್ಯದಲ್ಲಿ ದೇವರು ನೆರವೇರಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ದೇವರು ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಕಳಿಸಿಕೊಟ್ಟದ ಮೇಲೆ ನಮ್ಮ ನಂಬಿಕೆಗಾಗಿ ದೇವರು ಮಾಡಬೇಕಾಗಿತ್ತು. ಸಾಧ್ಯ. ಸೊ ದೇವರು ನಮ್ಮ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಎಲ್ಲಕ್ಕಿಂತ ಮಿಗಿಲಾದಂತ ಮುಖಾಂತರವಾಗಿ ಮಾಡಿದ್ದಾನೆ. ಆದುದರಿಂದ ನಂಬುವಂತ ದೇವ ಜನರಿಗೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣಕ್ಕಿಂತ ಹೆಚ್ಚಿನ ವಿಷಯ ದೇವರ ಮೇಲೆ ನಂಬಿಕೆ ಇಡುವುದಕ್ಕೆ ಬೇಕಾಗಿಲ್ಲ. ಸರ್ವಶಕ್ತನಾದಂತ ದೇವರು ನಮ್ಮ ರಕ್ಷಣೆಗಾಗಿ ಚರ್ಚೆ ಮಾಡುವಾಗ ನಾವೇನ್ ಮಾಡಬೇಕು, ಹೇಗ್ ನಡ್ಕೋಬೇಕು, ದೇವರು ನಮ್ಮ ರಕ್ಷಣೆ ಯೋಜನೆಗೆ ಬೇಕಾದದ್ದನ್ನೆಲ್ಲ ಮಾಡಿರುವುದನ್ನ ನಮ್ಮ ಗಮನಕ್ಕೆ ಪವಿತ್ರಾತ್ಮನ ಮುಖಾಂತರವಾಗಿ ತಂದಿರುವಾಗ ಅಷ್ಟು ಮಾತ್ರ ಸಾಕು.
ದೇವರ ಮೇಲೆ ಅಪನಂಬಿಕೆ ಇಡುವಂತ ಎಂಥ ಪ್ರಶ್ನೆಗಳು ಈ ಭೂಮಿ ಮೇಲೆ ಎದುರಾದ್ರೂ ಸಹ ನಾವು ಮಾತ್ರ ದೇವರ ನಂಬಿಕೆಯಲ್ಲಿ ಅಗಲಿ ಹೋಗದ ಹಾಗೆ, ನಂಬಿಗಸ್ತಿಕೆಯನ್ನ ಕಳ್ಕೊಳ್ಳದ ಹಾಗೆ, ನಂಬಿಕೆಯಲ್ಲಿ ನಮ್ಮ ಹೆಜ್ಜೆಯನ್ನ ಹಿಂದಕ್ಕೆ ಇಡದ ಹಾಗೆ, ನಾವು ಮುಂದೆ ಇನ್ನೊಂದು ಹೆಜ್ಜೆಯನ್ನ ಇಡುವಂತೆ ಮುಂದೆ ಹೋಗುವುದನ್ನೇ ದೇವರು ಇಷ್ಟಪಡುವಂತವನಾಗಿದ್ದಾನೆ. ಪ್ರಿಯ ದೇವ ಜನರೇ, ನಾವು ನೋಡ್ತೇವೆ ದೇವರು ಸರ್ವಶಕ್ತನು. ನಿಶ್ಚಯವಾಗಿ ದೇವರು ಸರ್ವಶಕ್ತನು. ಆತನು ಸರ್ವಶಕ್ತನಾಗಿರುವುದರಿಂದಲೇ ಈ ಭೂಮಿಯ ಮೇಲೆ ಎಲ್ಲವೂ ನಡೆಯುತ್ತಾ ಇದೆ. ಆತನು ತನ್ನ ಚಿತ್ತಕ್ಕೆ ತಕ್ಕಂತೆ ಎಲ್ಲವನ್ನ ನಡೆಸುವಂತವನಾಗಿದ್ದಾನೆ. ದೇವರು ತನ್ನ ಚಿತ್ತಕ್ಕೆ ತಕ್ಕಂತೆ ಎಲ್ಲವನ್ನ ನಡೆಸುವುದಕ್ಕೆ ಬಿಟ್ಟರೂ ಆತನ ಚಿತ್ತವನ್ನ ಅಂಗೀಕಾರ ಮಾಡಿಕೊಳ್ಳೋದಕ್ಕೆ ದೇವರು ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಹೀಗೆ ಮಾಡಬೇಕು ಎಂಬತಕ್ಕಂಥ ಮಾರ್ಗವನ್ನ ನಮಗೆ ತೋರಿಸಿದ್ದಾನೆ. ಹಾಗೆ ಮಾಡುವ ಮಾರ್ಗವನ್ನ ಆರಿಸಿಕೊಂಡು ಅದರಲ್ಲಿ ಮುಂದೆ ಹೋಗುವುದಕ್ಕೆ ಬೇಕಾದಂತ ಸ್ವಾತಂತ್ರ್ಯವನ್ನ ನಮಗೆ ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯವನ್ನ ದೇವರು ಕಸ್ಕೊಳ್ಳೋದಿಲ್ಲ. ನಾವು ಆತನ ಮೇಲೆ ನಂಬಿಕೆ ಇಟ್ಟು ಆತನು ಹೇಳಿದಂತ ಮಾರ್ಗದಲ್ಲಿ ಮುಂದೆ ಹೋದರೆ ಆತನ ಮಹತ್ ಕಾರ್ಯಗಳನ್ನ ಇನ್ನೂ ಅರ್ಥ ಮಾಡಿಕೊಳ್ಳುತ್ತಾ ಅನುಭವಿಸುತ್ತಾ ಹೋಗ್ತೇವೆ. ನಿಶ್ಚಯವಾಗಿ ಆತನ ಮಾರ್ಗದಲ್ಲಿ ನಡೆದು ಆತನ ಚಿತ್ತವನ್ನ ನೆರವೇರಿಸುವುದರಲ್ಲಿ ನಾವು ಸಹ ಆತನ ಜೊತೆ ಹೆಜ್ಜೆಯನ್ನು ಇಡುತ್ತಾ ಮುಂದೆ ಸಾಗ್ತೇವೆ. ಮತ್ತು ಈ ಭೂಮಿ ಮೇಲೆ ಎಂತಹ ಸಂಶಯಗಳಾಸ್ಪದವಾದಂತ ಜೀವಿತ ಎದುರಾಗಿ ಬಂದರೂ ಸಹ ದೇವರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸದಿಂದ ಮುಂದೆ ಇಡುವಂತೆ ದೇವರು ನಮಗಾಗಿ ಕಾರ್ಯ ಮಾಡುವಂತವನಾಗಿದ್ದಾನೆ. ನಮ್ಮ ಆರಿಸುವಿಕೆ ದೇವರ ವಾಕ್ಯದ ಬಲದಿಂದ, ದೇವರ ಆತ್ಮನ ಬಲದಿಂದ ಆತನ ಚಿತ್ತವನ್ನ ಅನುಸರಿಸುತ್ತಾ ಜೀವಿಸುವುದೇ ಆಗಿರಬೇಕೆಂಬುದಾಗಿ ದೇವರು ಬಯಸುವಂತವನಾಗಿದ್ದಾನೆ. ದೇವರ ಸರ್ವಶಕ್ತನು ಅನ್ನೋದು ಎಷ್ಟು ನಮಗೆ ಬಲವಾದ ನಂಬಿಕೆಯಾಗಿದೆಯೋ, ನಂಬಿದ್ದೇವೆಯೋ ಅದನ್ನ ಕೊನೆಯ ಉಸಿರಿರುವವರೆಗೂ ಕಾಪಾಡಿಕೊಂಡು ಹೋಗಬೇಕಾದದ್ದು ನಮ್ಮ ಜವಾಬ್ದಾರಿಕೆಯಾಗಿದೆ. ನಾನು ಈಗಾಗಲೇ ತಿಳಿಸಿದ ಪ್ರಕಾರವಾಗಿ ದೇವರ ವಿಷಯದಲ್ಲಿ ಸಂಶಯ ಪಡಬಹುದಾದಂತ 1000 ಪ್ರಶ್ನೆಗಳು ಎದುರಾಗಿ ಬಂದರೂ ದೇವರನ್ನ ಸಂಶಯ ಪಡದೆ ಆತನ ಮೇಲೆ ನಂಬಿಕೆ ಇಟ್ಟವರಾಗಿ ಜೀವಿಸಬೇಕೆಂಬುದು ದೇವರ ಚಿತ್ತವಾಗಿದೆ. ಅದಕ್ಕಾಗಿ ಸ್ನಾನಿಕನಾದ ಯೋಹಾನನಿಗೆ ಆ ಸಂದೇಶವನ್ನು ಕಳಿಸ್ತಾನೆ. ಈ ಭೂಮಿ ಮೇಲೆ ನಾನು ದೇವರ ಚಿತ್ತವನ್ನ ನೆರವೇರಿಸ್ತಿದ್ದೇನೆ, ದೇವರ ಪ್ರತಿ ಸ್ವರೂಪಿ ನಾನಾಗಿದ್ದೇನೆ, ದೇವರ ಕ್ರಿಯೆಗಳು ನನ್ನಲ್ಲಿ ನಡೀತಾ ಇವೆ. ಏನಂತ? ಕುರುಡರಿಗೆ ಕಣ್ಣು ಬರ್ತದೆ, ಕುಂಟರಿಗೆ ಕಾಲು ಬರ್ತದೆ, ಸತ್ತವರು ಬದುಕ್ತಿದ್ದಾರೆ. ಇದೆಲ್ಲ ದೇವರ ಸರ್ವಶಕ್ತಿಯ ನೋಡಿ ನಂಬುವವನು ಧನ್ಯನು. ಇವುಗಳನ್ನ ನೋಡಿಯೂ ಕೂಡ ಅರ್ಥ ಮಾಡಿಕೊಂಡಿಯೂ ಸಹ ಇನ್ನೂ ನನ್ನ ಮೇಲೆ ಸಂಶಯ ಪಡುವುದಾದ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಆದರೆ ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂಬುದಾಗಿ ಆತಾನೆ. ಈ ಪಾಠದ ಮುಖಾಂತರವಾಗಿ ಸ್ವಾಮಿ ಈ ಸಂದೇಶವನ್ನ ನಮಗೆ ಕೊಡ್ತಾನೆ. ಯಾವ ಕಾರಣಕ್ಕೂ ಯಾವ ವಿಷಯದಲ್ಲಿಯೂ ದೇವರ ಆತನ ರಕ್ಷಣೆಯ ಯೋಜನೆಯಲ್ಲಿ, ಆತನು ನಮಗಾಗಿ ಸಿದ್ಧ ಮಾಡಿಟ್ಟಿರುವಂತ ದೇವರ ರಕ್ಷಣೆಯ ಯೋಜನೆಯಲ್ಲಿ ನಮ್ಮ ಪಾತ್ರದಲ್ಲಿ ನಾವು ಯಾವತ್ತೂ ಕೂಡ ನಂಬಿಕೆಯಲ್ಲಿ ಹೆಜ್ಜೆಯನ್ನು ಹಿಂದಿಡದೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಹಾಗೆ, ಯೋಸೇಫನ ಹಾಗೆ, ಯೋಬನ ಹಾಗೆ ಆತನ ಶಿಲುಬೆಯನ್ನು ಹೊತ್ತುಕೊಂಡವರಾಗಿ ಎಂಥ ಪರಿಸ್ಥಿತಿಯಲ್ಲಿಯೂ ನಮ್ಮ ನಂಬಿಕೆಯನ್ನ ಕಳ್ಕೊಳ್ಳದೆ ದೇವರ ಮೇಲೆ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಆತನನ್ನ ಪ್ರೀತಿಸುತ್ತಾ ಮುಂದೆ ಏನಾದರೂ ಆಗುವುದಕ್ಕೆ ಆತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಆತನ ಶಿಲುಬೆಯನ್ನು ಹೊತ್ತುಕೊಂಡು ಆತನ ಹಿಂದೆ ಸಾಗುವುದಾದರೆ ನಿಶ್ಚಯವಾಗಿ ಇವತ್ತಲ್ಲ ನಾಳೆ ಆತನು ಬಂದಾಗ ಆತನ ಜೊತೆಯಲ್ಲಿ ನಮಗಿರುವಂತ ಎಲ್ಲ ಸಂಶಯಕ್ಕೂ ಉತ್ತರವನ್ನ ಆತನು ನೀಡುವಂತವನಾಗಿದ್ದಾನೆ. ಆತನು ಸರ್ವಶಕ್ತನಾದಂತ ದೇವರು. ಅದನ್ನ ನಾವು ನಂಬಿದ್ದೇವೆ, ಅನುಭವಿಸುತ್ತಾ ಇದ್ದೇವೆ. ಆ ನಂಬಿಕೆಯಲ್ಲಿ ಸ್ಥಿರಚಿತ್ತದಿಂದ ಮುಂದೆ ಸಾಗುವ ಹಾಗೆ ದೇವರು ನಮ್ಮನ್ನ ನಡೆಸಲಿ ಅಂತಕ್ಕಂಥದ್ದು ಈ ದಿನದ ಪಾಠದ ತಿರುಳಾಗಿದೆ. ಮುಂದೆ ಅನೇಕ ವಿಷಯಗಳನ್ನ ನಾವು ಕಲಿತೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಪಾಠದ ವಿಷಯದಲ್ಲಿ ಇನ್ನು ಹೆಚ್ಚಿನ ಸಂಗತಿಗಳನ್ನ ತಿಳಿದುಕೊಳ್ಬೇಕಾದಲ್ಲಿ, ಪ್ರಶ್ನೆಗಳಿದ್ದಲ್ಲಿ ಅಥವಾ ತಿಳಿಸುವಂತ
ಸಂಗತಿಗಳು ತಮ್ಮಲ್ಲಿದ್ದರೆ ತಿಳಿಸಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಉತ್ತಮವಾದ ಪಾಠಕ್ಕೆ ವಂದನೆಗಳು ಸರ್. ಅದರಲ್ಲಿ ಒಂದು ಪ್ರಶ್ನೆ ಇದೆ. ಹಾ ದೇವರು ನಮ್ಮ ಇಚ್ಛಾ ಸ್ವಾತಂತ್ರ್ಯ ಏನಿದೆ, ಆ ಸ್ವಾತಂತ್ರ್ಯಕ್ಕೆ ನಾವು ಒಳ್ಳೆದಾಗಲಿ ಅಥವಾ ಕೆಟ್ಟದಾಗಲಿ ನಾವು ನಡ್ಕೊಳ್ಬಹುದು. ಆದ್ರೆ ಯಾಕೆ ದೇವರು ಅದಕ್ಕೆ ಆ ಒಂದು ನಡತೆಗೆ ಅಡ್ಡಿಪಡಿಸದೆ ಅದ್ ಯಾಕೆ ಅದನ್ನ ಸಡಿಲ ಬಿಡ್ತಾನೆ ಅನ್ನೋ ಪ್ರಶ್ನೆ. ಅರ್ಥ ಆಯ್ತು ಸರ್ ಪ್ರಶ್ನೆ? ದೇವರು ನಮಗೆ ಅನುಗ್ರಹಿಸುವ ಈ ಪಾಠಗಳಲ್ಲಿ ಇಚ್ಛಾ ಸ್ವಾತಂತ್ರ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನ ನಾವು ಏನ್ ಮಾಡ್ತೀವಿ, ನಮ್ಮ ಒಳ್ಳೇದೋ ಕೆಟ್ಟದೋ ಏನೋ ನಾವು ಆರಿಸ್ಕೊಂಡು ನಡಿತೀವಿ. ಈ ಸಂದರ್ಭದಲ್ಲಿ ದೇವರು ಯಾಕೆ ಅದಕ್ಕೆ ಅಡ್ಡಿಪಡಿಸ್ತೇನೆ, ಆ ನಡತೆಗೆ ತಕ್ಕಂತೆ ಯಾಕೆ ಅದು ಅವರು ಸಡಿಲ ಬಿಡ್ತಾರೆ? ದೇವರು ಯಾಕೆ ಸೆಡ್ಲ ಬಿಡ್ತಾನೆ, ನಡೆಯೋದಕ್ಕೆ ಯಾಕೆ ಬಿಡ್ತಾನೆ ಅಂತ ನಾವು ನಡೆಗೆ ಅಡ್ಡಿ ನಡಿಬೇಡ ಅಂತ ಹೇಳ್ಬೇಕು. ಅದು ನಮ್ಮ ಇಚ್ಛಾ ಸ್ವಾತಂತ್ರ್ಯ ತಕ್ಕಂತೆ ನಾವು ಇದ್ರೆ ಯಾಕೆ ಅಡ್ಡಿ ಮಾಡಲ್ಲ ದೇವರು? ನಮ್ಮ ಈಗ ಆದಿಯಿಂದಲೂ ಕೂಡ ದೇವರು ನಮಗೆ ಕೊಟ್ಟಂತ ಸ್ವಾತಂತ್ರ್ಯ, ನಮ್ಮ ಇಚ್ಛಾ ಶಕ್ತಿ ಏನಿದೆಯೋ, ಇಚ್ಛಾ ಸ್ವಾತಂತ್ರ್ಯ, ಅದನ್ನ ಒಳ್ಳೇದೋ ಅಥವಾ ಕೆಟ್ಟದೋ ಆರಿಸ್ಕೊಂಡು ನಾವು ತಕ್ಕಂತೆ ನಡೆಯುವಾಗ ದೇವರು ಅಡ್ಡಿ ಮಾಡ್ದೇನೆ ನಮ್ಮ ನಡತೆಗೆ ತಕ್ಕಂತೆ ಯಾಕೆ ಸಡಿಲ ಬಿಡ್ತಾನೆ ಅಂತ. ಅರ್ಥ ಆಯ್ತು ಸರ್? ಅರ್ಥ ಆಗಿಲ್ಲ, ಕೇಳಿಸಿಲ್ಲ ಸರ್? ಹಲೋ ಸರ್, ಕೇಳಿಸ್ತದೆ ಹೇಳಿ. ಕೇಳಿಸಿಲ್ವಾ? ಅದೇ ಯಾಕೆ ನಮ್ಮ ಕೊಟ್ಟಿರುವಂತ ಇಚ್ಛಾ ತಡೆನ ಹೊಟ್ಟೋದಿಲ್ಲ, ಅದ್ ತಕ್ಕಂತೆ ಯಾಕೆ ಅವರು ಅದು ದಿಗ್ಬಂಧ ಮಾಡೋದಿಲ್ಲ, ಅದನ್ನ ಸಡಿಲವಾಗಿ ಬಿಡ್ತಾನೆ. ಅವಾಗ ನಾವು ಏನ್ ಮಾಡ್ತೀವಿ, ಬಿಡ್ತಾನೆ. ಈಗ ಆದಾಮ ಅವರ ಬಗ್ಗೆ ಪಾಪ ಮಾಡೋವರೆಗೂ ದೇವ್ರು ಏನು ಹತ್ರಕ್ಕೆ ಬರಲಿಲ್ಲ. ಕಡೆಗೆ ಪಾಪ ಮಾಡಿ ಸಿಗಾಕೊಂಡ್ಮೇಲೆ ನಂತರ ಯೇಸು ಕ್ರಿಸ್ತನ ಅದ ರಕ್ಷಣೆ ಮಾರ್ಗವನ್ನ ಅದು ಅವ್ರಿಗೋಸ್ಕರ ಹುಡುಕ್ತಾನೆ ಅಂತ ನೋಡ್ತೀವಿ. ಇದು ಕೊಟ್ಟಿರೋ ಸ್ವಾತಂತ್ರ್ಯಕ್ಕೆ ಮುಂಚೆನೆ ಅದನ್ನ ದಿಗ್ಬಂಧನ ಇರಿದ್ರೆ ಅದು ಆಗ ನಾವು ಪಾಪನೇ ಮಾಡಲ್ವಲ್ಲ. ಆಗಿದ್ಬೇಕಾದ್ರೆ ಈ ಒಂದು ನಮ್ಮ ಸ್ವಾತಂತ್ರ್ಯ ನಾವು ಬಳಸ್ಕೊಂಡಾಗ ದುರುಪಯೋಗ ಪಡ್ಕೊಂಡ್ವಾ. ದೇವರು ನಿಶ್ಚಯವಾಗಿ ದೇವರು ನಮ್ಮ ಸ್ವಾತಂತ್ರ್ಯವನ್ನ ಉಪಯೋಗಿಸೋದಕ್ಕೆ ನಮ್ಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಆತನು ಅದನ್ನ ತಡೆದ್ರೆ ಕೇಳಿಸ್ತಾ ಇಲ್ಲ. ಈಗ ಆ ಇಚ್ಛಾ ಸ್ವಾತಂತ್ರ್ಯ ಕೊಟ್ಟಾಗ ದೇವರು ಅದು ಎಲ್ಲರೂ ಪಾಪ ಮಾಡಿ ಆರಿಸ್ಕೊಳ್ಳಿ ಅವ್ರಿಗೆ ಸ್ವಾತಂತ್ರ್ಯವನ್ನು
ಹಲೋ ಸರ್, ದೇವ್ರು ಎಲ್ಲರ ಮೇಲೆ ಪ್ರೀತಿ ಇಟ್ಟಿರೋದ್ರಿಂದ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯವನ್ನ ಕೊಡ್ತಾನೆ. ಅವನ ಪ್ರೀತಿಯ ಎಲ್ಲರೂ ಸ್ವತಂತ್ರವಾಗಿ ತಮ್ಮ ಆಯ್ಕೆ ಮಾಡಬೇಕು ಎಂಬುದಾಗಿ ಬಿಡ್ತಾನೆ. ಆದ್ರೆ ದೇವರ ಉದ್ದೇಶ ಏನಾಗಿತ್ತು? ಎಲ್ಲರೂ ಬೇಕು ಅನ್ನೋದು ಆತನ ಉದ್ದೇಶ ಆಗಿತ್ತು. ಆದ್ರೆ ತನ್ನ ಒಂದು ಮಕ್ಕಳು ತನ್ನ ಕಡೆಗೆ ತಿರುಗಲಿ ಎಂಬ ಉದ್ದೇಶದಿಂದ ಯಾರು ನಂಬಿಕೆ ಇಡ್ತಾರೋ ಅವರು ಕ್ರಿಸ್ತನಲ್ಲಿ ಇದು ನಮ್ಮ ಇಚ್ಛೆಯಿಂದ ನಂಬಿಕೆಯನ್ನ ಇಟ್ಟು ಅವರು ರಕ್ಷಣೆಯನ್ನ ಪಡ್ಕೊಳ್ಬಹುದು. ಇನ್ನು ಯಾರು ನಂಬಿಕೆ ಇಡಲಿಲ್ವೋ ಅಂಥವ್ರು ಅವರು ಇದು ಹೊಂದ್ಲಿಲ್ಲ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಬೇಕ. ಇಲ್ಲಿ ಇಚ್ಛಾ ತೊಂದರೆ ಕೊಟ್ಟಾಗ ಆ ಸ್ವಾತಂತ್ರ್ಯ ದೇವರು ನಾವು ಒಳ್ಳೇದಾರ್ಸ್ಕೊತೀವ ಕೆಟ್ಟದಾರ್ಸ್ತೀವ, ದೇವರು ಯಾಕೆ ಮಧ್ಯೆ ಪ್ರವೇಶ ಮಾಡೋದಿಲ್ಲ ಈ ವಿಷಯದಲ್ಲಿ? ಯಾಕೆ ಆಯ್ಕೆ ಬಿಟ್ಬಿಡ್ತಾನೆ? ಆಗ ನಮ್ಮ ಆಯ್ಕೆ ಬಿಟ್ಬಿಡ್ತಾನೆ. ಯಾಕೆ ಬಿಟ್ಬಿಡ್ತಾನೆ? ಈ ತರ ಇಚ್ಛಾ ಸ್ವಾತಂತ್ರ್ಯ ಕೊಟ್ಟ ಮೇಲೆ ದೇವರು ನಾವು ಮಾಡುವಂತ ವಿಷಯಗಳಲ್ಲಿ ಮಧ್ಯೆ ಪ್ರವೇಶ ಮಾಡೋದಿಲ್ಲ. ನಾವು ಕೆಟ್ಟದಾಗ ನಡ್ಕೋಬಹುದು, ಒಳ್ಳೆದಾಗ ನಡ್ಕೋಬಹುದು. ಆದ್ರೆ ಎಲ್ರು ನನ್ ಬಳಿಗೆ ಬರ್ಬೇಕು, ಎಲ್ರು ನಾನು ನಂಬಬೇಕು, ಎಲ್ರು ರಕ್ಷಣೆ ಹೊಂದ್ಬೇಕು ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಇಚ್ಛಾ ಸ್ವಾತಂತ್ರ್ಯದಿಂದ ಯಾರಿಗೂ ಅಡ್ಡಿ ಮಾಡಲು ಇಷ್ಟ ಬಂದ ನಡೀಬಹುದು. ಯಾಕೆ ಈ ರೀತಿಯಾಗಿ ದೇವರು ಸಡಿಲ ಬಿಡ್ತಾನೆ ಅಂತ? ಸಡಿಲ ಯಾಕೆ ಬಿಡ್ತಾನೆ ಅಂದ್ರೆ ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು. ದೇವರು ಹೀಗಾಗುತ್ತೆ ಎಂಬುದನ್ನ ಮೊದಲೇ ತಿಳಿಸಿದ್ದಾರೆ. ಹೇಳಿದ್ರು ಈ ಮರದ ಹಣ್ಣನ್ನ ತಿಂದ್ರೆ ಸಾಯ್ತಿ ಅಂತ ಹೇಳಿ ಪರಿಣಾಮ ಮೊದ್ಲೇ ಇದ್ರು ತಿಳಿಸಿರೋದ್ರಿಂದ ಆರಿಸುವಿಕೆಯ ಆಯ್ಕೆಯನ್ನ ದೇವರು ಅವನಿಗೆ ಕೊಟ್ಟಿರೋದ್ರಿಂದ ಆರಿಸ್ಕೊಳ್ಳುವಂತ ತೀರ್ಮಾನಕ್ಕೆ ಅವನನ್ನ ಬಿಟ್ಟನು. ಈಗ ಆತನು ಅದನ್ನ ಆರಿಸ್ಕೊಂಡಾಗ ದೇವರು ತಡೆಯಕ್ ಹೋಗ್ಲಿಲ್ಲ. ಒಂದ್ ವೇಳೆ ತಡೆದಿದ್ರೆ ದೇವರು ಅವನ ಮೇಲೆ ಬಲಾತ್ಕಾರ ಮಾಡ್ದಂಗ ಆಗ್ತಿತ್ತು. ಸೊ ಆ ದೇವರು ಆ ಸ್ವಾತಂತ್ರ್ಯವನ್ನು ಕಸ್ಕೊಂಡಂಗ ಆಗ್ತಿತ್ತು. ಸ್ವಾತಂತ್ರ್ಯ ಅಂದ್ಮೇಲೆ ಸ್ವಾತಂತ್ರ್ಯ ಅದ ತಿರುಗಿ ತೊಂದರೆ ಪಡಿಸಿದಾಗ ಅದು ಸ್ವಾತಂತ್ರ್ಯ ಕಾರ್ಯ ಆಗ್ತದೆ. ಅದಕ್ಕಾಗಿ ದೇವರು ತನ್ನ ನೀತಿಯಲ್ಲಿ ನ್ಯಾಯವಂತನಾಗಿರೋದ್ರಿಂದ ಒಂದು ಸಾರಿ ತಾನು ಆಲೋಚನೆ ಮಾಡದ ಹಾಗೆ ತಾನು ನಡ್ಕೊಳ್ತಾನೆ. ಅದರಲ್ಲಿ ಬದಲಾವಣೆ ಇಲ್ಲ. ಒಂದು ಸಾರಿ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ, ಸ್ವಾತಂತ್ರ್ಯ ಕೊಡುವಾಗ ಅದರ ಪರಿಣಾಮಗಳನ್ನು ತಿಳಿಸಿದ್ದೀನಿ. ಆರಿಸ್ಕೊಳ್ಳೋ ವಿಷಯ, ಅದರಲ್ಲಿ ಲಾಭ ಮತ್ತು ನಷ್ಟ ಎರಡರ ತಿಳುವಳಿಕೆಯನ್ನು ಕೊಟ್ಟ ಮೇಲೆ ಲಾಭವನ್ನು ಆರಿಸ್ಕೊಳ್ಬೇಕಾದದ್ದು ನಮ್ ಕರ್ತವ್ಯ, ನಷ್ಟವನ್ನು ಆರಿಸ್ಕೊಂಡ್ರೆ ಅದನ್ನ ಅನುಭವಿಸುವುದು ನಮ್ ಕರ್ತವ್ಯ. ಹೀಗಾಗಿ ದೇವರು ಆಗಲಿ ಲೋಟ ಹೆಂಡತಿಯನ್ನೇ ಆಗಲಿ ಈ ಭೂಮಿ ಮೇಲೆ ಪಾಪ ಮಾಡುವಂತ ಯಾರಾಗಲಿ ಪಾಪದ ಮಾರ್ಗಗಳನ್ನು ಆರಿಸ್ಕೊಳ್ಳುವಾಗ, ತಪ್ಪಾಗ ದೇವರನ್ನ ತಿರಸ್ಕರಿಸುವಂತ ಮಾರ್ಗಗಳನ್ನು ಆರಿಸ್ಕೊಳ್ಳುವಾಗ ಯಾರನ್ನು ಕೂಡ ದೇವರು ತಡೆಯುವುದಿಲ್ಲ. ಅದ್ರಲ್ಲಿ ದೇವರ ಆರಿಸುವಿಕೆಯಲ್ಲಿ ಸತ್ಯವನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಇದು ಸರಿ, ಇದು ತಪ್ಪು. ಈ ಮಾರ್ಗದಲ್ಲಿ ನಡೆದರೆ ನಿತ್ಯ ಜೀವ, ಈ ಮಾರ್ಗದಲ್ಲಿ ನಡೆದರೆ ನಿತ್ಯ ದಂಡನೆ. ಇದನ್ನ ದೇವರು ತನ್ನ ವಾಕ್ಯ ಮುಖಾಂತರವಾಗಿ ಆದಾಮನು ಬಿದ್ದು ಹೋದ ದಿನದಿಂದ ಈ ಲೋಕಕ್ಕೆ ಸಕಲ ಸತ್ಯವನ್ನ ತಿಳಿಸುತ್ತಲೇ ಬಂದಿದ್ದ. ಆದುದರಿಂದ ದೇವರು ನಮಗೆ ಹೇಳಲಿಲ್ಲ, ತಿಳಿಸಿಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ದೇವರು ತನ್ನ ಕಾರ್ಯದಲ್ಲಿ ನೀತಿವಂತನಾಗಿ ನಡ್ಕೊಂಡಿದ್ದಾನೆ. ಆದ್ದರಿಂದ ಆತನ ನೀತಿಯಲ್ಲಿ ಆತನು ನಮಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಯಾವ ಕಳ್ಕೊಳ್ಳದೆ ಹಿಂದಕ್ಕೆ ಪಡೆದೆ ನಮ್ಮನ್ನ ಸ್ವತಂತ್ರವಾಗಿ ಬಿಟ್ಟಿರೋದ್ರಿಂದ ನಾವು ಪಾಪಗಳನ್ನ ಮಾಡುವಾಗ, ತಪ್ಪಾದ ಮಾರ್ಗಗಳನ್ನ ಆರಿಸ್ಕೊಳ್ಳುವಾಗ ಆತನು ಮಧ್ಯ ಪ್ರವೇಶ ಮಾಡೋದಿಲ್ಲ. ಕೊಡಿ. ಹಲೋ ಪಾಸ್ಟರ್, ಹೇಳಿ. ಹೇಳಿ. ಸ್ವಲ್ಪ ಉತ್ತರವನ್ನ ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಹೇಳಿ. ದೇವರು ನಮ್ಮನ್ನ ತನ್ನ ಸಾರೂಪ್ಯದಲ್ಲಿ ಉಂಟು ಮಾಡಿದ್ದಾನೆ. ನನ್ನ ಹೋಲಿಕೆಗೆ ಉಂಟು ಮಾಡಿದ್ದಾನೆ.
ಇಲ್ಲ ನಾವು ನೈತಿಕ ಜೀವಿಗಳು, ನೀತಿ ಅನೀತಿ ಎರಡು ಗೊತ್ತಿರುವಂತ ಮನುಷ್ಯರು ನಾವು. ಸರಿ. ಹಲೋ, ಕೇಳಿಸ್ತಾ ಇದೆ ಸರ್? ಕೇಳ್ತದೆ. ಯಾವ್ದು ಕೆಟ್ಟದು ಹಾ, ಯಾವ್ದು ಒಳ್ಳೆ ಒಳ್ಳೇದು ಕೆಟ್ಟದ್ದು ಎರಡು ಮನುಷ್ಯನು ಹೇಳಿ. ಹೌದು, ಹಾಗಾಗಿ ಅಂಟಿನ್ಬಿಟ್ಟವಲ್ಲ. ದೇವ್ರ ಮನುಷ್ಯ ಹ್ಮ್. ದೇವ್ರು ಮನುಷ್ಯನ ಎಲ್ಲಿ ಬೇಕು ಹೆಂಗಾದ್ರು ಯಾರನ್ನಾದ್ರು ಕೆಡ್ಸ್ಕೋಗು, ಎಷ್ಟ್ ಜನನಾದ್ರೂ ಮಡಿಕೋ ಅಂತ ಬಿಡಲ್ಲ. ಅಲ್ಲಲ್ಲಿ ತಡೆ ಹಾಕ್ತಾನೆ. ಆ ಕತ್ತೆ ಮುಖಾಂತರ ಮಾತಾಡಿಸ್ತಾನೆ ಬಿಳಾಮನ್ಗೆ, ಗೊತ್ತಾಯ್ತ್ರ? ಅಲ್ಲಲ್ಲಿ ಎಲ್ಲ ಸರಿ, ತಡಿಬೇಕಾದ್ರೆ ಅದು ಬಿಟ್ಟು ತಡಿತಾನೆ. ಆದ್ರೆ ನಮಗೆ ಜ್ಞಾನ ಕೊಟ್ಟೆ. ಒಂದು ತಟ್ಟೆಲಿ ಒಳ್ಳೆಯ ಪದಾರ್ಥ ಇಟ್ಟಿದ್ದಾನೆ. ಈಗ ನಾವು ಊಟ ಬೇಕು ಅಂದಾಗ ಒಳ್ಳೆ ಪದಾರ್ಥವನ್ನು ತಿನ್ಬೇಕು ಹೊರತು ಹೊಲ್ಸಾಗಿರೋದ್ ಕೈ ಹಾಕ್ಬಾರ್ದು. ಹೊಲ್ಸಾಕದ ಕೈ ಹಾಕಿದಾಗ ನಮಗೆ ಅದರ ಪ್ರತಿಫಲವನ್ನ ನಾವೇ ಅನುಭವಿಸ್ಬೇಕು. ಒಂದು ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಬಿಟ್ಟು ಉತ್ತರವನ್ನ ಬರ್ರಿ ಅಂತ ಹೇಳಿದಾಗ ನಾನು ಹೋಗಿ ಅವನ ಕೈಯಲ್ಲಿ ಹಿಡಿದು ಉತ್ತರ ಬರೀಸಕ್ಕಾಗಲ್ಲ ಸ್ವಾಮಿ. ನಾನ್ ಕಲ್ಸ್ಕೊಟ್ಟಿರ್ತಾನೆ ಒಳ್ಳೇದನ್ನೆಲ್ಲ, ನಾನು ಏನ್ ಉತ್ತರ ಬರಿತೀನಿ ಅದ್ರ ಮೇಲೆ ವ್ಯಾಲ್ಯೂಯೇಷನ್ ಆಗೋದು. ಹಾಗಾಗಿ ದೇವರು ಸ್ವತಂತ್ರನೂ ಕೊಟ್ಬಿಟ್ಟು ಬಲಾತ್ಕಾರನೂ ಮಾಡುವಂತ ದೇವರಲ್ಲ. ದೇವ್ರೇನ್ ಮಾಡ್ತಾನೆ, ಅತಿಯಾದ ಒಬ್ಬ ದುಷ್ಟತ ಅವನ ಅದಕ್ಕೆ ವಿರುದ್ಧವಾಗಿ ಇವನ ದೈವಿಕತೆ ಕೆಲಸ ಮಾಡುತ್ತೆ. ಬಿಳಾಮನಿಗೆ ಅದೇ ಆಗಿದ್ದು, ಇವನಿಗೆ ಯಾರು ದಾವಿದನಿಗೂ ಅದೇ ಆಗಿದ್ದು, ಸೌಲ್ನಿಗೂ ಅದೇ ಆಗಿದ್ದು. ಸೌಲ ಯಾವಾಗ ಕೆಟ್ಟದ್ ಆಯ್ಕೆ ಮಾಡ್ಕೊಂಡು ತಳ್ಳಿಬಿಟ್ಟ, ತಿರಸ್ಕಾರ ಮಾಡ್ದವನು. ನೀನೇ ರಾಜನಾಗಿರು ಸಾಯ ತನಕ ಹೇಳದ್ನ, ಅಥವಾ ನಾನ್ ಬರಕೊಂಡು ನೀನೇ ರಾಜನಾಗಿರು ಅನ್ನ ಅಲ್ಲಿ ತಿರಸ್ಕಾರ ಮಾಡ್ದ. ಅಲ್ಲಿ ಅವನ ರಾಜತ್ವ ಹೋಯ್ತು. ಅವನ ಬದಲು ಅವನ ಕಿತ್ತಾಕ್ಬಿಟ್ಟು ಸ್ವಾಮಿ ದಾವಿದನ್ ತಂದ. ಹೀಗೆ ಸ್ವಾಮಿ ಏನ್ ಮಾಡ್ತಾನೆ, ನಮ್ಮ ದುಷ್ಟತ್ವಕ್ಕೆ ನಾವೇ ಪ್ರತಿಫಲವನ್ನು ಹೊಂದಬೇಕು. ನಮಗ್ ಜ್ಞಾನನೂ ಕೊಟ್ಟ, ತಿಳುವಳಿಕೆನೂ ಕೊಟ್ಟ, ಒಳ್ಳೇದು ಯಾವ್ದು ಅಂತ ಹೇಳ್ಕೊಟ್ಟ, ಕೆಟ್ಟದ್ ಯಾವ್ದು ಅಂತ ತಿಳ್ಕೊಟ್ಟ. ಆಮೇಲೆ ನಮ್ ಕೈ ಹಿಡಿದು ತಿನ್ನಿಸ್ಬೇಕಾಗಿಲ್ಲ, ನಾವೇ ಒಳ್ಳೇದನ್ನ ತಿನ್ಬೇಕು. ಅದು ಗೊತ್ತಿದ್ದು ಕೆಟ್ಟದ್ದು ತಿಂತಾ ಇದ್ದಾನೆ ಅಂತಂದ್ರೆ ಅದ್ರ ಪ್ರತಿಫಲವನ್ನ ನಾವೇ ಅದನ್ನು ಅನುಭವಿಸ್ಬೇಕು. ಇಷ್ಟು ಇದೇ ಇದಕ್ಕೆ ಉತ್ತರ. ಇಂಥವೆಲ್ಲ ನೀವು ಪ್ರಶ್ನೆಗಳನ್ನ ನೀವು ಕೇಳ್ತೀರಾ, ನಮ್ಮಲ್ಲಿ ಪ್ರಶ್ನೆ ನಾನ್ ಕೇಳಿದ ಪ್ರಶ್ನೆಗೆ ನೀವು ಸರಿಯಾದ ಸಮಂಜಸವಾದ ಉತ್ತರ ಕೊಟ್ಟಿಲ್ಲ. ಯಾವ್ದು ನಿಮ್ ಬಂದ್ರಿ. ನೋಡಿ, ನಾನೇ ಹೇಳ್ಬಿಡ್ತೀನಿ. ಒಬ್ಬರನ್ನ ಕಟ್ಟಾಕೊಂಡು ಪ್ರೀತಿ ಮಾಡಿದ್ರೆ ನಿಜವಾದ ಪ್ರೀತಿ ಅಂತಾರ? ಒಬ್ಬನ ಕಟ್ಟಾಕೊಂಡು ಬಲವಂತ ನಿಜವಾದ ಪ್ರೀತಿ ಅಂತಾರ? ವಿಜಯ್ ಕುಮಾರ್ ಅವರೇ, ಹಾಗೇನೆ ದೇವರು ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿರೋದು ನಿಜವಾದ ದೇವರ ಮೇಲಿನ ಪ್ರೀತಿ ಏನು, ದೇವರನ್ನ ಯಾವ ರೀತಿ ಆರಿಸ್ಕೊಳ್ತೀವಿ, ಹಾಗೆ ದೇವರಿಗೆ ಪ್ರೀತಿಯಿಂದ ನಡ್ಕೊಳ್ತೀವಿ. ಇದು ದೇವರಿಗೆ ಏನಾಗಬೇಕಾಯ್ತು, ದೇವರು ಕೊಟ್ಟಿರೋ ಸ್ವತಂತ್ರದಲ್ಲಿ ನಿಜವಾದ ಪ್ರೀತಿ ಆತನ ಮೇಲೆ ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ಆತನು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಅದು ಅಡ್ಡಿ ಮಾಡಲ್ಲ. ನೋಡೋಣ ಯಾವ ನನ್ನ ಕಡೆಗೆ ಇರ್ತಾರೋ ಅಂತ ನೋಡಿ ಕಡೆಗೆ ಅವನು ಶೋಧನೆ ಬಿದ್ದೋದಾಗ ಮತ್ತೆ ರಕ್ಷಣೆಗೆ ಒಳಪಡಿಸ್ತಾನೆ ಅಂತ ಕೊಡ್ತೀವಿ. ಇಷ್ಟೇ ನಡೆಯುವಂತ ವಿಷಯಗಳು. ಓಕೆ, ಅಡ್ಡಿ ಮಾಡ್ತಾನೆ. ಸರಿ, ಕೇಳಿಸ್ಕೊಳ್ಳಿ ಸ್ವಲ್ಪ. ಈಗ ಬೀಳಾಮನಲ್ಲಿ ಅವನ ಆಶೀರ್ವಾದ ಮಾಡಕ್ ಹೋಗ್ತೀನಿ, ಅವ್ರ ಶಬ್ಸಕ್ ಹೋಗ್ತೀನಿ ಅಂದಾಗ ಸ್ವಾಮಿ ಅಲ್ಲೇ ಅಡ್ಡಿ ಪಡಿಸ್ತಾನೆ. ಅದು ಸಾಲದಕ್ಕೆ ಕತ್ತನೆ ಮಾತಾಡಿ ಅದು ಹೇಳುತ್ತೆ, ಯಾಕಪ್ಪ ಹೊಡಿತಾ ಇದೀಯಾ, ನಾನು ಇಷ್ಟ ದಿನ ಸರಿಯಾಗಿ ಹೋಗ್ತಿರ್ಲಿಲ್ವಾ, ಇವತ್ ನೋಡು ಅಂತ ಹೇಳುವಾಗ ಅವನ ಕಣ್ಣಿನ ತೆರೆದಾಗ ಅಲ್ಲಿ ಬಿಚ್ಚುಗತ್ತಿ ಇಟ್ಕೊಂಡು ಆ ದೇವದೂತರು ಇರ್ತಾನೆ. ಆವಾಗ ಅವನಿಗೆ ಅರಿವಾಗುತ್ತೆ. ಅಂದ್ರೆ ಇಲ್ಲೆಲ್ಲೂ ನಮ್ಮನ್ ಬಿಟ್ಬಿಡಲ್ಲ. ಸೌಲನ್ನ ಅಡ್ಡಿಪಡಿಸ್ಲಿಲ್ವೋ, ಕ್ಷಮಿಸಿ, ನಾನ್ ಪ್ರಶ್ನೆ ಬೇರೆ, ನೀವೇ ಹೇಳ್ತಾ ಇರೋದು ಬೇರೆ. ಇದು ಎಕ್ಸಾಂಪಲ್ ಬೇರೆ ಹೇಳ್ತಾ ಇದೀರಾ. ಬಾಲಾಕನ ಹತ್ರ ಹೋಗಿ ಬಾಲಾಕನು ಇಸ್ರಾಯೇಲ್ಗೆ ಶಾಪ ಹಾಕ್ಲಿನ ಅಂತ ಜನರಿಗೆ ಅವ್ನು ಮಾಡುವಂತ ವಿಷಯ ಅದು ಬೇರೆ. ನಾನ್ ಕೇಳ್ತಾ ಇರೋದು ಸ್ವಾತಂತ್ರ್ಯ ಏನಿದೆ, ಸ್ವಾತಂತ್ರ್ಯ ಯಾಕೆ ದೇವ್ರು ಕೊಟ್ಬಿಟ್ಟು ನಮಗೆ ಕೊಟ್ಟಿರೋ ಸ್ವಾತಂತ್ರ್ಯದಲ್ಲಿ ಯಾಕೆ ಪ್ರಶ್ನೆ ಮಾಡಲ್ಲ, ತಪ್ಪು ಮಾಡಿದ್ರೆ ಅಂತ ಯಾಕೆ ಫ್ರೀ ಇರ್ತಾನೆ ಅಷ್ಟೇ. ಅದಕ್ಕೆ ಸಿಂಪಲ್ ಉತ್ತರ, ದೇವರು ಅದಲ್ಲಿ ನಿಜವಾದ ಪ್ರೀತಿ ಕಂಡುಹಿಡಿಯಬೇಕು ಅಷ್ಟೇನೆ. ದೇವರು ನಿಜವಾದ ಪ್ರೀತಿ ಸ್ವತಂತ್ರವಾಗಿ ನಮ್ಮನ್ನು ಬಿಡಬೇಕು. ಕಟ್ಟಾಕೊಂಡು ಪ್ರೀತಿ ಮಾಡೋಲ್ಲ, ರೋಬೋಟ್ ತರ ಮಾಡ್ಬೇಕಾದ್ರೆ ನಮ್ಮ ಸ್ವಾತಂತ್ರ್ಯ ಬಿಡ್ಬೇಕು ಅಷ್ಟೇ. ಕೇಳಿಸ್ಕೊಳ್ಳಿ, ಏನ್ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ದೇವ್ರು ಯಾಕೆ ನಮ್ಮನ್ ಬಿಟ್ಟಿದ್ದಾನೆ ಅಂತಂದ್ರೆ,
ಮಗನೇ ಇದು ಇಂಡಿಯಾ ಇಂಡಿಯಾ ಫಸ್ಟ್ ಕನ್ಕ್ಲೂಡ್ ಮಾಡಿ ಫಸ್ಟ್. ಈ ವಿಷಯಗಳನ್ನ ನಾವು ತಾಳ್ಮೆಯಿಂದನೇ ಕಲಿಬೇಕು. ಪಾಠ ವಿವಾದಗಳಿಂದ ಇತ್ಯರ್ಥ ಆಗ್ಲಿಕ್ಕೆ ಆಗುದಿಲ್ಲ. ಈ ಪಾಠ ಯಾಕಂದ್ರೆ ನಮಗಿಂತ ಒಂದು ಸಂಶಯಕ್ಕೆ ದೇವರ ಆತ್ಮನ ಮುಖ ಸತ್ಯಗಳನ್ನ ಕಲಿಯೋದಕ್ಕೆ ಸ್ವಾಮಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಹನ್ನೊಂದು ಫಸ್ಟ್ ಅಲ್ಲಿ ಇಲ್ಲಿಗೆ ನೀವು ಹೇಳಿದ ಫಾರ್ ಎವ್ರಿಥಿಂಗ್ ದೇರ್ ಇಸ್ ಆನ್ಸರ್ ಇನ್ ದಿ ಬೈಬಲ್, ದಟ್ಸ್ ಆಲ್. ಅದು ಓದ್ರಿ ಅಂತ. ಅದಕ್ಕೆ ಯು ಸರ್ಚ್ ದಿ ಸ್ಕ್ರಿಪ್ಚರ್ಸ್, ಹುಡುಕಿರಿ ಓದ್ರಿ, ಪ್ರತಿಯೊಕ್ಕೂ ನಿಮಗೆ ಉತ್ತರ ಇದೆ. ದಟ್ಸ್ ಇಟ್. ಅಷ್ಟೇ. ಅದು ಬಿಟ್ಬಿಟ್ಟು ನಮ್ಮ ಪ್ರಯತ್ನವನ್ನ ಅಲ್ಲಿ ಪಡ್ಬೇಕೋ ಹೊರತು ವಾದ ಮಾಡಿಕೊಂಡು ನಾವು ಮತ್ತೆ ಸಂಶಯಕ್ಕೆ ಒಳಗಾಗುವಂತ ಪ್ರಯತ್ನ ನಾವು ಹೋಗೋದು ಬೇಡ. ಒಳ್ಳೇದಾಗ್ಲಿ. ಇವು ಇರ್ತಾವೆ, ಇದರಿಂದ ಇನ್ನಷ್ಟು ಸತ್ಯವನ್ನ ನಾವು ತಿಳ್ಕೊ, ಅದು ಕೂಡ ಒಳ್ಳೇದೇ ಅಂತ. ತರ್ಕ ಮಾಡುವಾಗ ತರ್ಕ ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಆಗ್ಬೇಕು, ಅದು ದೇವರಿಗೆ ಸಂತೋಷ ಕೊಡ್ತದೆ. ಒಳ್ಳೇದಾಗ್ಲಿ. ಏನಿಲ್ಲ, ಒಂದ್ ಸೆಕೆಂಡ್. ಜರ್ಮಿಯಾ 32:18 32:18 ಅಲ್ಲಿ ಹೇಳ್ತದಲ್ಲ, ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ಕಾಗುತ್ತೆ. 32:18 ಚೂರ ಯಾಕೆ ಹಂಗಂತ ಸ್ವಲ್ಪ ಏನ್ ತೊಂದ್ರೆ ಇಲ್ಲ. ಇಲ್ಲಿ ಹೇಳ್ತಾನೆ 32:18 ತಲೆಗಳವರೆಗೆ ದಯ ತೋರಿಸುವವನು, ತಂದೆಗಳ ದೋಷ ಫಲವರ ತರುವಾಯ ಮಕ್ಕಳ ಮಡಲಿಗೆ ಹಾಕುವವನು. ನೀನು ಮಹಾಪರಾಕ್ರಮಿಯಾದ ದೇವರು, ಸೇನಾಧೀಶ್ವರನಾದ ಯೆಹೋವನೆಂಬುದು ನಿನ್ನ ನಾಮಧೇಯ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಾವಿರಾರು ದಯ ತೋರಿಸಿದ್ರು ದೋಷ ಫಲವನ್ನ ಅವ್ರ ಮೇಲೆ ಹಾಕ್ತೇನೆ. ನೆಕ್ಸ್ಟ್ ಜನರೇಷನ್ ಜನರೇಷನ್ಗೆ ಅಪಾನ್ ದಿ ನೆಕ್ಸ್ಟ್ ಅಂದ್ರೆ ಇನ್ನೊಂದು ಥರ್ಡ್ ಜನರೇಷನ್ ಅದೇನಂತ, ಸೆಕೆಂಡ್ ಥರ್ಡ್ ಜನರೇಷನ್. ಸ್ವಲ್ಪ ಇದು ಹೇಗಿದೆ ಅಂತಂದ್ರೆ, ಇದು ನೋಡಿ, ಇದು ಸಂತಾನ ಅವನಿಗೆ ಕಷ್ಟ ನಷ್ಟಗಳು ಉಂಟಾಗ್ಬೋದು, ಕಡೆಗೆ ಅವನಿಗೆ ಸಾವೇ ಆಗ್ಬೋದು. ಆದ್ರೆ ದೇವರು ಯಾವ ವ್ಯಕ್ತಿಗೂ ರಕ್ಷಣೆ ಆಗೋದಕ್ಕೆ ಅಡ್ಡಿಪಡಿಸಲ್ಲ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಕಳ್ಳನ್ ಮಗನಾಗಿದ್ರು ಸರಿ, ಸುಳ್ಳನ್ ಮಗನಾಗಿದ್ರು ಸರಿ, ಮಗನಾಗಿದ್ರು ಸರಿ, ಯಾರಾಗಿದ್ರು ಸರಿ, ಅವನಿಗೆ ದೇವರು ನೀನು ಅಯೋಗ್ಯಪ್ಪ ಅಲ್ಲ, ನೀನ್ ಅಂತ ಹೇಳಲ್ಲ. ಪ್ರತಿಯೊಬ್ಬರಿಗೂ ಸ್ವಾಮಿ ಅವಕಾಶ ಕೊಟ್ಟು, ಅಂದ್ರೆ ಪಾಪ ಮಾಡಿಗೆ ಯಾವಾಗ್ಲೂ ಅದ ಒಳ್ಳೇದ್ ಮಾಡೋವನಿಗೆ ಅದರ ಪರಿಣಾಮ 1000 ತಲೆವರೆಗೂ ಇದೆ. ಅಂದ್ರೆ ನಾವು ಮಾಡ್ದಾಗ್ಲೆಲ್ಲ ಸ್ವಾಮಿ ನಮಗ್ ಕೊಡೋ ಶಿಕ್ಷೆ ಕಡಿಮೆ, ಆದ್ರೆ ನಾವು ಒಳ್ಳೇದ್ ಮಾಡುವಾಗ ಅವನು ಕೊಡುವಂತಹ ಆಶೀರ್ವಾದಗಳು 1000 ಇರ್ತದೆ. 1000 ತಲೆಗಳಿಗೆ ಅವನ ಆಶೀರ್ವಾದ ಹೆಚ್ಚಾಗಿರೋದ್ರಿಂದ ಅವನು ಕೊಡುವಂತಹ ಶಿಕ್ಷೆ ಆಗ್ಲಿ, ಅವನು ಕೊಡೋ ನಮ್ಮ ನಿರ್ಬಂಧಗಳಾಗ್ಲಿ ಎಲ್ಲ ತುಂಬಾ ಕಡಿಮೆ, 1000 ತಲೆಯಲ್ಲಿ 3 ತಲೆಯಲ್ಲಿ. ಆದ್ರಿಂದ ತಗೋಬೇಕು. ಅಂತ ವ್ಯಕ್ತಿ ಆಗಿರ್ಲಿ, ಅವನಿಗೆ ಕೆಲವು ಈ ಲೌಕಿಕವಾದ ವಿಷಯಗಳೆಲ್ಲ ಅವನ ಕೊರತೆ ಆಗ್ಬೋದು. ಆದ್ರೆ ಸ್ವಾಮಿ ಕಳ್ಳನು ಕೊಡುವಂತಹ ನಿತ್ಯ ಜೀವ ಒಂದೇ, ಹಾಗೇನೆ ತುಂಬಾ ಯೋಬನು ಕೊಡುವಂತ ಅಬ್ರಹಾಮನು ಕೊಡೋ ನಿತ್ಯ ಜೀವವನ್ನು ಅಲ್ಲಿ ತಾರತಮ್ಯ ಬರೋದಿಲ್ಲ ಸ್ವಾಮಿಗೆ.
Got it. ನೋಡಿ ಸರ್, ನೀವು ಸುತ್ತಿ ಬಳಸಿ ಅದನ್ನೇ ಹೇಳ್ತೀರಾ. ದೇವರ ರಕ್ಷಣೆ ಕರೆಕ್ಟ್, ಪರಿಪೂರ್ಣವಾದದ್ದು, ಆತನ ಪ್ರೀತಿ ಪರಿಪೂರ್ಣವಾದದ್ದು, ಆತನ ರಕ್ಷಣೆ ಪರಿಪೂರ್ಣವಾದದ್ದು. ಅದಕ್ಕೆ ಎರಡು ಮಾಡಲ್ಲ. ಇನ್ನೊಂದ್ಸರಿ ಹೇಳ್ತೀನಿ, ಮಾನವರಾದ ನಮಗೆ ಕೊಟ್ಟ ಇಚ್ಛಾ ಸ್ವಾತಂತ್ರ್ಯ ಹಾಗೂ ಈ ವಿಷಯದಲ್ಲಿ ದೇವರು ಮಧ್ಯ ಪ್ರವೇಶ ಮಾಡುವುದಿಲ್ಲ ಅಥವಾ ಆಯ್ಕೆಗೆ ಬಗ್ಗೆ ಒತ್ತಾಯ ಪಡಿಸುವುದಿಲ್ಲ. ಈ ಬಗ್ಗೆ ನೀವೇನ್ ಅಂತೀರಾ ಅಂತ ಅಷ್ಟೇ. ಅಷ್ಟು ಕೂತ್ಕೊಂಡ್ರೆ ಏನೋ ಕತೆ ಏ ನಾನು ಹೇಳ್ಕೊಡಿ ಹೆಂಗ್ ಅದ್ ಹೆಂಗಿದೆ ಅಂತಂದ್ರೆ, ಸ್ವಾತಂತ್ರ್ಯ ಕೊಟ್ಟ ಮೇಲೆ ಸ್ವಾಮಿ ಮಧ್ಯ ಪ್ರವೇಶ ಮಾಡೋದ್ರಿಂದ ಅವನು ಸ್ವತಂತ್ರ ಆಗ್ಲಿಲ್ಲ, ಅವನು ಸ್ವತಂತ್ರ ಹರಣ ಮಾಡ್ದಂಗ ಆಗುತ್ತೆ, ಬಲಾತ್ಕಾರಿ ಆಗ್ತಾನೆ. ಪ್ರೀತಿ ಸ್ವರೂಪಿ ಅಂತ ಹೇಳಿದ್ರೆ ಸ್ವಾಮಿ ನಮಗಿರುವಂತಹ ಒಂದು ಆಯ್ಕೆ ಸ್ವಾತಂತ್ರ್ಯಕ್ಕೆ ಅವನು ಅಡ್ಡಿಪಡಿಸಲ್ಲ. ಸ್ವಾಮಿ ಬೇಡ, ನಿನ್ನ ಕೃಪೆನೇ ಬೇಡ, ನಿನ್ನ ನಿತ್ಯ ಜೀವನೇ ಬೇಡ, ನನಗೆ ನರಕನೇ ಬೇಕು ಅಂತ ನಾನು ಆಯ್ಕೆ ಮಾಡ್ಕೊಂಡ್ರೆ ಸ್ವಾಮಿ ಅದಕ್ಕೆ ಅಡ್ಡಿಪಡಿಸಲ್ಲ. ಆದ್ರೆ ಅವನಿಗೆ ನಿತ್ಯ ಜೀವ ಬೇಕು ಅಂತ ಆಯ್ಕೆ ಮಾಡ್ಕೊಂಡಾಗ ಅವನು ಯೇಸು ಕ್ರಿಸ್ತನಾಗ ಅವನನ್ನ ನಿರ್ದೋಷ ಸ್ವಾಮಿ ತನ್ನ ಎಲ್ಲಾ ಒಂದು ಕೃಪೆಯನ್ನ, ತನ್ನ ಎಲ್ಲಾ ಕೃಪೆಯನ್ನ, ತನ್ನ ಎಲ್ಲಾ ಒಂದು ಅನುಕೂಲತೆಗಳನ್ನ ಅವನು ಕೊಡ್ತಾನೆ. ನಾವು ಪ್ರೀತಿ ಸ್ವರೂಪಿಯಾಗಿರೋ ಬಲಾತ್ಕಾರವನ್ನ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಪ್ರೀತಿ ಸ್ವರೂಪಿ ಅಂದ್ಮೇಲೆ ನಮಗೆ ಇಚ್ಛಾ ಆಯ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟ ಮೇಲೆ ಅದು ನಮ್ಮ ಆಯ್ಕೆ ಬಿಟ್ಬಿಡ್ತಾನೆ ಸ್ವಾಮಿ. ಕಣ್ಣು ಮಾತು ಹೇಳ್ತಾನೆ, ನೀವು ಶುಭನು ಇಟ್ಟಿದ್ದೀನಿ, ಅಶುಭನು ಇಟ್ಟಿದ್ದೀನಿ, ನೀವು ಅಶುಭನೇ ಆಯ್ಕೆ ಮಾಡಿ ಎಂದು ಹೇಳಲ್ಲ ಸ್ವಾಮಿ. ಇಲ್ಲಿಗೆ ಇದು ಉತ್ತರ. ಕರೆಕ್ಟು. ಇಲ್ಲಿ ಮುಖ್ಯವಾಗಿ ತಿಳ್ಕೋದು ನೋಡಿ, ಎಲ್ಲ ಸುತ್ತ ಬಳಸ್ಕೊಂಡ್ ಬರ್ತೀರಿ, ಉತ್ತರ ಹೇಳ್ತಾ ಇಲ್ಲ. ಇಲ್ಲಿ ಹತ್ತಿರದಲ್ಲಿ ದೇವರ ಒಂದು ನೋಡಿ ಅಂದ್ರೆ ನಮ್ಮ ಇಚ್ಛೆ, ನಾನು ದೇವ್ರನ್ನ ಪ್ರೀತಿ ಮಾಡ್ತಾ ಇದೀನೋ ಇಲ್ವೋ, ದೇವರ ಮೇಲೆ ನಿಷ್ಠಾವಂತನಾಗಿದ್ದೀನೋ ಒಂದು ಶೋ ನಾನ್ ಬಿದ್ದೋದ್ರೆ ಹಾಗೇನಾಗುತ್ತೆ, ದೇವ್ರ ಕಡೆಗೆ ಇಲ್ಲ ಸೈತಾನ ಇದೀನಿ ಅಂತ ಅರ್ಥ. ಒಂದ್ ವೇಳೆ ದೇವ್ರ ಕಡೆಗೆ ಇದೆ, ದೇವರ ಮೇಲೆ ಇಚ್ಛಾಶಕ್ತಿಯಿಂದ ನಾವು ಆತನ್ನೇ ಆತಕೊಂಡು ನಡೀತಾ ಇದೀವಿ, ಆತನ ನೆಮ್ಮದಿಯಿಂದ ಅಂಗೀಕರಿಸಿದ್ದೀವಿ ಅಂತ ಅರ್ಥ. ಹೀಗಿರುವಾಗ ದೇವರು ಈ ಒಂದು ಸ್ವಾತಂತ್ರ್ಯ ಇಟ್ಟಿರೋದು ಎಷ್ಟರ ಮಟ್ಟಿಗೆ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾನೆ ಮಾನವನು ಅನ್ನೋದು ಅರ್ಥ ಮಾಡ್ಕೊಳ್ಳೋಕೋಸ್ಕರವಾಗಿ, ಆತನ ಅದನ್ನ ತಿಳ್ಕೊಳ್ಳೋಕೋಸ್ಕರವಾಗಿ ಈ ಶೋಧನೆಗಳು ಇಟ್ಟಿದ್ದಾನೆ ವಿನಃ ನೀವು ಸುಮ್ನೆ ಸುತ್ತಿ ಬಳಸಿ ಏನೇನೋ ಹೇಳ್ತಾ ಇದ್ರಿ. ನಿಜವಾದ ದೇವರ ಒಂದು ಆಯಸ್ಸಿಗೆ ಏನಪ್ಪಾ ಅಂದ್ರೆ ಹಂಗೆಲ್ಲ ಇರೋದು ಇರಪ್ಪ ಇರು. ವಿಜಯ್ ಕುಮಾರ್ ಅವರೇ, ನೀವು ಒಂದ್ಸಲ ಕೇಳಿದ್ಮೇಲೆ ನನ್ನ ಉತ್ತರ ಕೇಳ್ಕೊಳ್ಳಿ. ಸ್ವಾಮಿಗೆ ಪ್ರತಿಯೊಂದು ಗೊತ್ತು, ನನ್ನ ವಿಷಯಗಳು ಪ್ರತಿಯೊಂದು ಗೊತ್ತು, ನಿಮ್ಮದು ಗೊತ್ತು. ಅವನು ಯಾರು ಗೊತ್ತುಪಡಿಸಕ್ಕೆ ನಮಗ್ ಗೊತ್ತುಪಡಿಸ್ಕೋಸ್ಕರ